ಭದ್ರಂ ಶುಭಂ ಮಂಗಳಂ ಮೂರು ಪದಗಳ ಅರ್ಥ ಒಂದೇ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಸರ್ವೇ ಜನಾಃ ಸುಖಿನೋ ಭವಂತು ಅಂತಕ್ಕಂಥ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಂಸ್ಕೃತ ಸುಭಾಷಿತ ನಮ್ಮ ದೇಶ ಮತ್ತು ನಮ್ಮ ಜನ ಹೇಗೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮಗೆಲ್ಲರಿಗೂ ಕೂಡ ಹೇಳುತ್ತೆ. ಶ್ರೀಯುತ ಲಿತಿನ್ ಅವರೇ, ಹರ್ಷವರ್ಧನ್ ಅವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಹರ್ಷವರ್ಧನ್ ಅವರು ಒಂದು ವಾರ ಹಿಂದೆ ಮಾತಾಡ್ತಾ ಹೇಳಿದರು, ಸರ್ ಈ ಥರ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ, ತಾವೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅಂತ. ಭಾಳ ಖುಷಿಯಾಯಿತು ನನಗೆ. ನನ್ನ ಕಾಲೇಜು ದಿನಗಳು ಒಮ್ಮೆ ನಮಗೆ ಒಂಥರ ನಾಸ್ಟಾಲಜಿಕ್ ಆಗಿ ಮನಸ್ಸಲ್ಲಿ ಬಂತು. ಆವಾಗ ಇದೆಲ್ಲ ಇರಲಿಲ್ಲ. ಆದರೆ ಇವತ್ತು ಒಬ್ಬರು ಒಂದು ಕೈಂಕರ್ಯದಲ್ಲಿ ಮಾಡಬೇಕು ಅಂಥದ್ದನ್ನು ಜನ ಬಯಸಿದಾಗ ನಮ್ಮ ಮುಂದಿನ ಭವಿಷ್ಯವನ್ನು ನಾವು ನಮ್ಮ ಮಕ್ಕಳಲ್ಲಿ ಕಾಣುವಾಗ ದೇ ಆರ್ ದ ಫ್ಯೂಚರ್ ಆಫ್ ದಿಸ್ ನೇಷನ್. ನನಗೆಲ್ಲ ವಯಸ್ಸಾಗ್ತಾ ಬಂತು, ಹೆಚ್ಚಿನವರು ನಮ್ಮ ವಯಸ್ಸಿನವರು ಇದ್ದಾರೆ, ಸ್ವಲ್ಪ ಜಾಸ್ತಿ ವಯಸ್ಸಿನವರು ಇದ್ದಾರೆ. ಬಟ್ ವಿ ಸಿ ದ ಫ್ಯೂಚರ್ ಆಫ್ ದಿಸ್ ನೇಷನ್ ಇನ್ ದ ಐಸ್ ಆಫ್ ಅವರ್ ಯೂತ್ಸ್ ಅಥವಾ ಮಕ್ಕಳು. ಅವರೇ ಫ್ಯೂಚರ್. ಹಾಗಿರುವಾಗ ಭಾರತೀಯ ಪ್ರಜೆಯಾಗಿ ನನಗೊಂದು ಬದ್ಧತೆ ಇದೆ. ಅದು ಟೀಚರ್ ಆಗಿ ಇಂಥ ಒಂದು ಸಮಾವೇಶಕ್ಕೆ ಬಂದು ನನ್ನ ಚಿಂತನೆಗಳನ್ನು, ಜೊತೆಗೆ ಬ್ಯಾಂಕು ಮತ್ತಿತರ ಸಂಸ್ಥೆಗಳು ಕೊಡತಕ್ಕಂತಹ ನೆರವುಗಳ ಬಗ್ಗೆ ನಮ್ಮ ಯುವ ಪೀಳಿಗೆ ಹೇಳಬೇಕು ಅಂತಕ್ಕಂತಹ ಬದ್ಧತೆಯಿಂದ ಇವತ್ತು ಆದಿತ್ಯವಾರ ದಿನ ಉಡುಪಿಯಿಂದ ಟ್ರಾವೆಲ್ ಮಾಡಿ ಇಲ್ಲಿ ಬಂದಿದ್ದೀನಿ. ನಿಟ್ಟೆ ಅಂದರೆ ನನಗೆ ಒಂಥರ ಸೆಕೆಂಡ್ ಹೋಮ್ ಇದ್ದ ಹಾಗೆ. 25 ವರ್ಷಗಳಾಯಿತು ನಾನು ನಿಟ್ಟೆಯ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿದೆ. ಬಂಧುಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಏನು ಆಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಬೇಕು ನಾವು. ಆನಂತರ ಪ್ರಾಯಶಃ ಈ ನೆರವು, ಆರ್ಥಿಕ ನೆರವು, ಸೌಲಭ್ಯಗಳು ಅದು ತನ್ನಿಂತಾನೇ ಬರುತ್ತೆ ಬಿಡಿ. ಇವತ್ತಿನ ದಿನಗಳಲ್ಲಿ ಅದರ ಬಗ್ಗೆ ನನ್ನ ಪ್ರಕಾರ ಮಾತಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಮೆರಿಟ್ ಇದ್ದರೆ, ಸಾಧನೆ ಮಾಡಬೇಕು, ಶ್ರೀಯುತ ವಿಜಯಕುಮಾರ್ ಹೇಳಿದ್ರಲ್ವ, ಆ ಛಲ ಇದ್ದರೆ, ಶ್ರದ್ಧೆ ಇದ್ದರೆ ಎಲ್ಲವೂ ಕೂಡ ಸಿಗತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಅಕ್ಷರಶಃ ಸತ್ಯ. ನಾನೇ ಉದಾಹರಣೆ. ಶ್ರೀಯುತ ವಿಜಯಕುಮಾರ್ ಅವರು ಹೇಗೆ ಅವರೇ ಒಂದು ಸ್ಟೋರಿ, ನಮಗೆ ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳ್ತೀವಲ್ಲ, ಹಾಗೆಯೇ ನಾನು ನನ್ನ ಕ್ಷೇತ್ರದಲ್ಲಿ, ಇಲ್ಲಾಂದರೆ ನಾನು ಏನೂ ಇಲ್ಲ ಇವತ್ತು, ಕೇವಲ ಶಿಕ್ಷಣ. ಹಾಗಿರುವಾಗ ನಮ್ಮ ಸ್ಟೋರಿ ಅನ್ನೋದು ನನ್ನ ಪ್ರಕಾರ ಹೆಚ್ಚು ಪವರ್ಫುಲ್ ಸ್ಟೋರಿ ಆಗಿರುತ್ತೆ. ಬೇರೆಯವರನ್ನು ಕೋಟ್ ಮಾಡಿಕೊಂಡು ಕೊಡ್ತಕ್ಕಂಥ ಸ್ಟೋರಿಗಳಿಗಿಂತ ನೀವೇ ಇನ್ಸ್ಪಿರೇಷನ್ ಆಗಿ ಪೀಳಿಗೆಯನ್ನು ಬೆಳೆಸುವಂಥದ್ದು ಇದೆ ಅಲ್ವಾ, ಅದು ಐ ಥಿಂಕ್ ಇಟ್ಸ್ ಎ ವೆರಿ ಪವರ್ಫುಲ್ ನೆರೇಟಿವ್. ನಾವು MBAಯಲ್ಲಿ ಪಾಠ ಮಾಡುವಾಗಲೂ ಕೂಡ ನೆರೇಟಿವ್ಸ್ ಬಳಸ್ತೀವಿ, ಸ್ಟೋರೀಸನ್ನು ಬಳಸ್ತೀವಿ. ಇವತ್ತು ಸ್ಟೋರೀಸ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಚೇಂಜ್ ಮಾಡುತ್ತೆ. ವಿಜಯಕುಮಾರ್ ಅವರು ಕೇಳಿದ ನಂತರ ನನ್ನ ಪ್ರಕಾರ ಹೆಚ್ಚಿನ ಮಕ್ಕಳಲ್ಲಿ ಆಲೋಚನೆ ಮಾಡಿದ್ದಾರೆ, ನಾನು ಕೂಡ ಆ ಥರ ಆಗಬೇಕು. ಅವರ ಕಾರನ್ನು ಈಗ ನೋಡಿದೆ ನಾನು, ಸರ್ಕಾರಿ ಕಾರು, ಬರ್ತಾರೆ ಇಳಿತಾರೆ ಹೋಗುವಂಥದ್ದು. ನಿಮ್ಮಲ್ಲಿ ಕೂಡ ಒಂಥರ ರೋಮಾಂಚನ, ಒಂಥರ ಎಕ್ಸೈಟಿಂಗ್ ಸನ್ನಿವೇಶ ಮೂಡಿಸುತ್ತೆ. ನಿತಿನ್ ಅವರಿದ್ದಾರೆ, ಎಳೆ ವಯಸ್ಸಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ದಿಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನೆರೇಟಿವ್ಸ್. ನನಗೆ ಬಂದಿದೆ ಲಾಷಸ್ ಕಾಲೇಜ್ನಲ್ಲಿ. ಆ ಪ್ರಕಾರವಾಗಿ ನನ್ನ ಜೀವನವನ್ನು ಇವತ್ತು ನಾನು ನಿರೂಪಣೆ ಮಾಡಿದ್ದೇನೆ.
ನಂದು ಏಕ್ಲೋತ ಚಲೋ, ಯಾವುದೇ ಸಹಾಯ ಇಲ್ಲ, ಭಗವಂತಂದು ಮಾತ್ರ. ಒಂದಂತೂ ನಾನು ಸ್ಪಷ್ಟ ಹೇಳ್ತೀನಿ ಸ್ನೇಹಿತರೆ, ಏನಾದರೂ ಅಚೀವ್ಮೆಂಟ್ಸ್ ಇವತ್ತು ಮಾಡಿ ಆ ಸ್ತರದಲ್ಲಿ ಇವತ್ತು ನಾವ್ಯಾರು ನೋಡ್ತೀವಲ್ವಾ, ಅವರ ಹಿಂದಿನ ಸ್ಟೋರಿ ಇದೆ ಅಲ್ವಾ, ಬಹಳ ಕಷ್ಟದ ಸ್ಟೋರಿ, ತೋರಿಸ್ಕೊಳ್ಳೋದಿಲ್ಲ ಅವರು. ಇಲ್ಲಾಂದರೆ ಆ ಅಚೀವ್ಮೆಂಟ್ ಲೆವೆಲ್ಗೆ ಬರಲಿಕ್ಕೆ ಆಗೋದಿಲ್ಲ. ಅವರು APJ ಅಬ್ದುಲ್ ಕಲಾಮನ್ನು ಕೋಟ್ ಮಾಡಿದರು. ಅವರ ಹಿಂದಿನ ಸ್ಟೋರಿ ಕೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಬಹಳ ಕಷ್ಟದ ಸ್ಟೋರಿ, ದುಗುಡ ದುಮ್ಮಾನಗಳ ಸ್ಟೋರಿ. ಆದರೆ ಛಲ ಇದೆ ಅಲ್ವ ಮನುಷ್ಯನಿಗೆ, ಅದು ಮೇಲಕ್ಕೆ ತರುತ್ತೆ. ಅದಕ್ಕೆ ನಾನು ಹೇಳೋದು, ಸೌಲಭ್ಯಗಳನ್ನು ಸುಧೀರ್ ರಾಜರು ಏನು ಹೇಳ್ತಾರೆ, ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಛಲ ಅನ್ನೋದಿದ್ರೆ, ಶ್ರದ್ಧೆ ಅನ್ನೋದಿದ್ರೆ, ಭಗವಂತನ ಅನುಗ್ರಹ, ಗುರು ಹಿರಿಯರ ಸಾಕ್ಷಾತ್ಕಾರ ತನ್ನಿಂತಾನಾಗೆ ಬರುತ್ತೆ. ನೀವು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಷ್ಟೇ. ಮಕ್ಕಳು 10 ಹೆಜ್ಜೆ ನಾವು ಮುಂದೆ ಇಡ್ತೀವಿ. ನೀವೇ ಒಂದು ಹೆಜ್ಜೆ ಇಡದಿದ್ದರೆ ನಮಗೊಂದು ಕ್ವಶ್ಚನ್ ಮಾರ್ಕ್ ಇರುತ್ತೆ, ಅವನ ಜೊತೆ ಅವಳ ಜೊತೆ ಸಹ ಮಾಡ್ಬೋದಾ ಅಂತ. ನೀವು ತೋರಿಸ್ಕೊಳ್ಬೇಕು ಆ ಪರಾಕ್ರಮವನ್ನು, ಅಂದರೆ ಶೈಕ್ಷಣಿಕವಾದ ಪರಾಕ್ರಮವನ್ನು. ಅದೇ ಮಾತ್ರ ಗ್ರೇಟ್ ವೆಪನ್ ನಿಮ್ಮ ಕೈಯಲ್ಲಿರುವಂತಹದ್ದು. ಶಿಕ್ಷಣ 2 ಥರ ಇದೆ. ಒಂದು ಎಜುಕೇಷನ್ ಫಾರ್ ಲೈಫ್ ಅಂತ, ಎಜುಕೇಷನ್ ಫಾರ್, ಇನ್ನೊಂದು ಎಜುಕೇಷನ್ ಫಾರ್ ಲಿವಿಂಗ್ ಅಂತ. ಲೈಫ್ ಅಂದರೆ ಜೀವನ ನಡೆಸೋದಕ್ಕೆ ನಿಮಗೆ ಶಿಕ್ಷಣ ಅತ್ಯಂತ ಅನಿವಾರ್ಯ. ಲಿವಿಂಗ್ ಅಂದರೆ ಊಟ ಮಾಡೋದಕ್ಕೆ. ಹೌದಪ್ಪ, ಒಂದು ಜಾಬ್ ಬೇಕು, ಓದಿದ್ದಾನೆ, ಇಂಜಿನಿಯರಿಂಗ್ ಆಗಿದೆ, MBA ಆಗಿದೆ, ಡಿಗ್ರಿ ಆಗಿದೆ, ಅದು ಮಾಡಿದ್ದಾನೆ, ಹೌದಪ್ಪ, ಕರೆಕ್ಟ್. ಆದರೆ ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟ್ ಶಿಕ್ಷಣ ಮಾಡುವಂತಹದ್ದು ಎಜುಕೇಷನ್ ಫಾರ್ ಲೈಫ್, ಮ್ಯಾನ್ ಮೇಕಿಂಗ್, ವುಮನ್ ಮೇಕಿಂಗ್ ಕೂಡ. ಸ್ನೇಹಿತರೆ, ಶಿಕ್ಷಣ ಅಂತ ಹೇಳುವಾಗಲೇ ನಮಗೆ ಗುರುಗಳು ಪ್ರತ್ಯಕ್ಷ ಆಗಿಬಿಡ್ತಾರೆ. ನಿಮ್ಮ ಗುರುಗಳು, ನಿಮ್ಮ ಟೀಚರ್ಗಳು. ಶಿಕ್ಷಕಿ ಅಂತ ಬರುವಾಗ ಶಿಷ್ಟಾಚಾರ ಉಳ್ಳವರು, ಕ್ಷಾಕಿರಣಗಳನ್ನು ಬೀರುವಂಥವರು, ಕರ್ಮಯೋಗಿಗಳು ಅಂತ ಬರುತ್ತೆ. ಕುವೆಂಪು ಹೇಳಿದರು, ಒಂದು ಎಕ್ಸ್ರೇ ರೇಸನ್ನು ಬೀರಬೇಕಂತ. ಹೌದು, ಟೀಚರ್ಸ್ ಇದ್ದಾರೆ. ನನ್ನಲ್ಲಿ ಆದಂಥ ಇವತ್ತು ಬದಲಾವಣೆಗೆ ನನ್ನ ಟೀಚರ್ಸ್ ಮುಖ್ಯ ಕಾರಣ. ಬಹಳ ಬಡ ಕುಟುಂಬದಿಂದ ಬಂದವ ನಾನು. ಹೇಗೆ ವಿಜಯಕುಮಾರ್ ಹೇಳಿದರು, ಇದೇ ಸ್ಟೋರಿ. ಈ ಸ್ಟೋರಿ ಹೇಳಬೇಕು. ನಾವು ಹೇಳೋದಿಲ್ಲ, ಮುಚ್ಚುಮರೆ ಮಾಡ್ತೀವಿ. ನಾವು ನೇರ ಸ್ಟೋರಿಗೆ ಬರಬೇಕು. ಅದು ವಾಸ್ತವದ ಸ್ಟೋರಿ. ಟ್ರುತ್ ಬೇರೆ, ಫ್ಯಾಕ್ಟ್ ಬೇರೆ, ರಿಯಾಲಿಟಿ ಬೇರೆ. ಮರವನ್ನು ನೋಡ್ತೀವಿ, ಅದು ಬರೀ ಫ್ಯಾಕ್ಟ್. ಅದರ ಬ್ರ್ಯಾಂಚಸ್ ನೋಡ್ತೀವಿ, ಅದರ ಹಣ್ಣು ಹಂಪಲುಗಳು ಅದೆಲ್ಲ ನೋಡ್ತೀವಿ, ಅದು ಟ್ರುತ್. ಅದು ರಿಯಾಲಿಟಿ ಏನು ಅಂತ ಕೇಳಿದ್ರೆ, ಅದರ ಬೇರು ಸಮೇತವಾಗಿ ನೀವು ಮರವನ್ನು ನೋಡಬೇಕು. ಒಂದು ಇಕೋ ಸಿಸ್ಟಮ್ ನೋಡಬೇಕು. 4-5 ಮರಗಳು ಇಲ್ಲಿ ಉಂಟು, ಅದರ ಪಕ್ಕದಲ್ಲಿ ಶಾಲೆ ಇದೆ, ಇದೆ, ಆಸುಪಾಸು. ಅದು ಒಂದು ಮರ ಅನ್ನುವಂಥ ಇಕೋ ಸಿಸ್ಟಮ್. ಅದು ಅಷ್ಟನ್ನು ನಾವು ಕ್ಯಾಪ್ಚರ್ ಮಾಡಿದರೆ ಮರದ ವಾಸ್ತವ ನಮಗೆ ಗೊತ್ತಾಗತ್ತೆ. ಮನುಷ್ಯ ನೋಡೋದು ರಿಯಾಲಿಟಿಯನ್ನು, ವಾಸ್ತವತೆಯನ್ನು ತನಗೇಗೆ ಖುಷಿ ಉಂಟು ಹಾಗೆ ನೋಡುತ್ತಾನೆ. ವಾಸ್ತವತೆಯನ್ನು ನಾವು ಯಾವತ್ತೂ ಕೂಡ ವಾಸ್ತವವಾಗಿಯೇ ನೋಡಬೇಕು. ನನಗೆ ಯಾವುದು ಖುಷಿ ಅದು ವಾಸ್ತವ ಅಲ್ಲ. ನನಗೆ ಖುಷಿ ಪಂಡಾಗೆ ನಾನು ವಾಸ್ತವವನ್ನು ಕಾಣುವಂಥದ್ದು ಖುಷಿ ಅಲ್ಲ. ವಾಸ್ತವವನ್ನು ವಾಸ್ತವದ ಹಾಗೆ ನೋಡಬೇಕು. ಅದರಲ್ಲಿ ವಿಸಿಬಲ್ ಇದೆ, ಇನ್ವಿಸಿಬಲ್ ಇದೆ. ಎಟ್ ಎ ಟೈಮ್ ನೀವು ಎರಡನ್ನು ಕೂಡ ನೀವು ಕ್ಯಾಪ್ಚರ್ ಮಾಡ್ತೀರಿ ನಿಮ್ಮ ಲೆನ್ಸಲ್ಲಿ ಅಂತ ಇದ್ದರೆ ನೀವು ವಾಸ್ತವವಾದಿಗಳಾಗ್ತೀವಿ. ವಾಸ್ತವ ಭಾಳ ಮುಖ್ಯ. ಗ್ರೌಂಡೆಡ್ ಅಂತ ಹೇಳ್ತೇವೆ, ದ ಗ್ರೌಂಡೆಡ್ ರಿಯಾಲಿಟಿ. ಫಾರ್ ಎಕ್ಸಾಂಪಲ್, ಪ್ಲ್ಯಾಟ್ಫಾರ್ಮ್ ಇದೆ, ನಿಂತಿದ್ದೀನಿ, ರಾಸ್ಟ್ರಮ್ ಇದೆ, ಇದೆಲ್ಲ ಗ್ರೌಂಡೆಡ್. ಯು ಗಾಟ್ ಟು ಬಿ ಗ್ರೌಂಡೆಡ್ ಫಸ್ಟ್. ಆನಂತರ ನಾವು ನಮ್ಮ ಕಣ್ಣುಗಳನ್ನು ಎತ್ತರಕ್ಕೆ ಹರಿಸಿಕೊಂಡು ಹೋಗಿ ನಕ್ಷತ್ರಗಳನ್ನು, ಸೂರ್ಯನನ್ನು, ಚಂದ್ರನನ್ನು ಎಲ್ಲ ನೋಡ್ಬೋದು. ಆದರೆ ನಾವು ಗ್ರೌಂಡೆಡ್ ಆಗದಿದ್ದರೆ ನನಗೆ ಗಟ್ಟಿತನವೇ ಇರೋದಿಲ್ಲ. ಅದಕ್ಕೆ ಕಾರಣ ವಾಸ್ತವವಾಗಿ ನಾನು ಸ್ವಲ್ಪ ನನ್ನ ಸ್ಟೋರಿ ಬಗ್ಗೆ ಮಾತಾಡ್ತೇನೆ, ಮತ್ತು ವಿಷಯಕ್ಕೆ ಬರ್ತೀನಿ. ಸಂತ ಎಲೋಷಿಯಸ್ ಕಾಲೇಜಿಗೆ ಸೇರಿದವ ನಾನು. ಮೆರಿಟ್ ಬಹಳ ಮುಖ್ಯವಾಗಿತ್ತು ಸರ್ ಅವಾಗ. ಅಫ್ಕೋರ್ಸ್
ಫಸ್ಟ್ ಕ್ಲಾಸ್ ಸ್ಟೂಡೆಂಟ್, ದೊಡ್ಡ ಒಂದು ಪ್ರತಿಭಾನ್ವಿತ ನಾನಲ್ಲ. ತಾಯಿಯವರು ಇಡೀ ಸ್ಟೇಟ್ಗೆ SSLCಯಲ್ಲಿ ರ್ಯಾಂಕ್ ಬಂದವರು. ಆದರೆ ಹೆಚ್ಚು ಕಾಲ ಅವರನ್ನು ಇಡಿಸ್ಕೊಳ್ಳಿಕ್ಕಾಗಲಿಲ್ಲ. ಜಾಬ್ ಆಯಿತು ಅವರಿಗೆ ಕಾಸರಗೋಡಿನಲ್ಲಿ. ನಮ್ಮ ತಂದೆಯವರು ಕಾಸರಗೋಡಿನವರು, ತಾಯಿಯವರು ಮಂಗಳೂರಿನವರು. ತಲಶ್ಶೇರಿಯಲ್ಲಿದ್ದರು, ಆನಂತರ ಕಾಸರಗೋಡು ಕೋರ್ಟಲ್ಲಿದ್ದರು. ಮತ್ತು ಅವರಿಗೆ ಒಂದು ಸಮಸ್ಯೆ ಆಯಿತು, ತೀರಿಕೊಂಡ್ರು. ನನಗೆ ಆಗ 6 ವರ್ಷ. ಈಗಲೂ ನೆನಪಿದೆ, ಅವ್ರು ಹೇಳಿದ್ರಲ್ಲ ವಿಜಯಕುಮಾರ್ ಅವರು, ತಾಯಿ ನರ್ಸರಿಗೆ ನನ್ನನ್ನು ಕರ್ಕೊಂಡು ಹೋಗುವಂಥ ಇದು ಕೊಡೆಯನ್ನು ಉಲ್ಟ ಹಿಡಿತಾ ಇದ್ರು ಅವರು. ಅದೊಂದು ಈಗಲೂ ನನ್ನ ಮನಸ್ಸಲ್ಲಿದೆ. ಒಂದಿನ ಹೇಳ್ತಾ ಇದ್ರು ಒಂದು ವಿಷಯ. ನೋಡಿ ಸ್ನೇಹಿತರೆ, ನಮ್ಮ ಮಕ್ಕಳು ನಿಮ್ಮ ಪೇರೆಂಟ್ಸ್, ನಿಮ್ಮ ಹಿರಿಯರು ಹೇಳುವುದನ್ನು ಕಣ್ಣಿನೊಳಗಿನ ಕಣ್ಣಾಗಿ, ಕಿವಿಯೊಳಗಿನ ಕಿವಿಯಾಗಿ ಕೇಳಬೇಕು, ನೋಡಬೇಕು. ಕಣ್ಣಿನೊಳಗೆ ಒಂದು ಕಣ್ಣಿದೆ, ಕಣ್ಣಿನೊಳಗೆ ನೋಡ ಅಂತ ಹೇಳ್ತಾರೆ. ಇದೆಲ್ಲ ವಾಸ್ತವಗಳು. ನಾವು ಇವತ್ತು ಈ ಫ್ಯಾಷನ್ ಯುಗದಲ್ಲಿ ನಮಗೆಲ್ಲರಿಗೂ ಕೂಡ ಇದು ಅದು ನೋಡಿದೆವು, ಆಸಮ್, ವೆರಿ ಗುಡ್, ಯಮ್ಮಿ ಡಿಕ್ಲೇರ್ ಮಾಡಿ ಆಯಿತು. ವಾಸ್ತವಕ್ಕೆ ಬರೋದೇ ಇಲ್ಲ ಮಕ್ಕಳು. ಅದು ದಟ್ಸ್ ದ ಪ್ರಾಬ್ಲಮ್. ಕಿವಿಯೊಳಗಿನ ಕಿವಿ ಯಾವುದು ಗೊತ್ತಾ? ಜಾಣ ಕಿವಿ. ಅದು ಆ ಜಾಣ ಕಿವಿ ಎಚ್ಚರಗೊಂಡ್ರೆ ಮಾತ್ರ ನೀವು ಕೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ತೀರಿ. ಆದರೆ ಇವತ್ತು ಆ ಲಿಸನಿಂಗ್ ಇಲ್ಲ ಮಕ್ಕಳಿಗೆ. ಅದರ ಬಗ್ಗೆ ಇವತ್ತು ಬಹಳ ಮುಖ್ಯ. ಶಿಕ್ಷಣದಲ್ಲಿ ಅದರ ಪಾತ್ರ ಇವತ್ತು ಬಹಳ ಇದೆ. ಇದೆಲ್ಲ ಪೀಠಿಕೆ ಅಂತ ತಗೊಳ್ಳಿ ನೀವು. ನಾನು ಏನು ಅಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀನ, ಇಷ್ಟು ಪೀಠಿಕೆ ಅಥವಾ ಇನ್ನು ಸ್ವಲ್ಪ ಇದೆ. ಆಗದೆ ನೀವು ನೆರವಿನ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಸಾಮಾನ್ಯವಾಗಿ ಏನು ಅಂತ ಕೇಳಿದ್ರೆ, ಆ ಬ್ಯಾಂಕ್ ಇದು ಕೊಡುತ್ತೆ, ಸರ್ಕಾರದ ಇದು ಇದೆ, ಎಲ್ಲ ಪ್ರಯೋಜನಗಳಿದೆ. ಇವತ್ತು ಕಲಿಯೋದಕ್ಕೆ ನಿಮಗೆ ಮನಸ್ಸಿದ್ರೆ ಯಾವುದೇ ಸಮಸ್ಯೆಗಳು ಇವತ್ತಿಲ್ಲ. ನೀವೇ ಹೋಗ್ಕೊಂಡು ಮಾಡಬಹುದು. ಆದರೆ ನಾನು ಹೇಳುವಂಥದ್ದು ಅದರ ಸ್ವಲ್ಪ ಆಚೆಗೆ. ನಾನು 40 ವರ್ಷಗಳ ಒಂದು ಟೀಚಿಂಗ್ ಬೇಕು ಅಂತೇಳಿಯೇ ಬಂದವ ನಾನು. ಇಟ್ಸ್ ಎ ಚಾಯ್ಸ್ ಫಾರ್ ಮೀ, ನಾಟ್ ಎ ಚಾನ್ಸ್. ನನ್ನ ಆಯ್ಕೆ ಇದು ಟೀಚಿಂಗ್. 40 ವರ್ಷ ಆಯಿತು. ಈಗಲೂ ಇದ್ದೀನಿ ಸರ್ವೀಸಲ್ಲಿ. ಗೊತ್ತಿಲ್ಲ, ಭಗವಂತ ಶಕ್ತಿ ಕೊಡಬೇಕು, ಆರೋಗ್ಯ ಕೊಡಬೇಕು ಎಲ್ಲಕ್ಕಿಂತ. ಆಗ ಕಂಟಿನ್ಯೂ ಆಗತ್ತೆ, ಕೊಡ್ತಾನೆ ಅನ್ನುವಂಥ ಭರವಸೆ ಇದೆ. ನೋಡೋಣ ಸ್ನೇಹಿತರೆ. ಕಮಿಂಗ್ ಟು ದ ಪಾಯಿಂಟ್, ಎಲಾಷಸ್ ಕಾಲೇಜಿಗೆ ಸೇರಿದಾಗ ನಾನು ಹಳ್ಳಿ ಹೈದ ಸರ್. ಕನ್ನಡ ತುಳು ಬಿಟ್ಟು ಬೇರೆ ಯಾವ ಭಾಷೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಎಲಾಷಸ್ ಕಾಲೇಜಿನಲ್ಲಿ 1982ರಲ್ಲಿ ಇಂಟರ್ವ್ಯೂ ಮಾಡಿ, ಈಗಲೂ ಇದ್ದಾರೆ ನನ್ನ ಪ್ರಿನ್ಸಿಪಲ್ರು, ಫಾದರ್ ಲಿಯೋ ಡಿಸೋಜಾ. 90 ಇಯರ್ಸ್ ಆಯಿತು ಅವರಿಗೆ. ಬಾಟನಿ ಪ್ರೊಫೆಸರ್. ವಾಟ್ಸ್ ಯುವರ್ ನೇಮ್? ಸುಧೀರ್ ರಾಜ್. ಅದು ನಡುಗುತ್ತದೆ, ಟ್ರೆಮರ್. ಡೋಂಟ್ ವರಿ ಸುಧೀರ್ ರಾಜ್, ವಿ ಆರ್ ವಿತ್ ಯು ಆ್ಯಂಡ್ ಯು ಆರ್ ಸ್ಟಡಿಂಗ್ ಇನ್ ಸೆಂಟ್ ಎಲಾಷಸ್ ಕಾಲೇಜ್. ಎಸ್ ಫಾದರ್. ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇನ್ ಫ್ಯೂಚರ್? ಐ ವಾಂಟ್ ಟು ಬಿಕಮ್ ಎ ಟೀಚರ್. ಅದೊಂದು ಗಟ್ಟಿ ಹೇಳಿದೆ. ದ್ಯಾಟ್ಸ್ ವೆರಿ ಗುಡ್. Wonderful teachers you have here. Only thing is you have an ambition to come up in life. ಆ ಆಂಬಿಷನ್ ದೇವ್ರದಿಂದ ಇತ್ತು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್, ಮಾರ್ಕ್ ನೋಡಿಬಿಟ್ಟು ಫಾದರ್ ಹೇಳಿದರು, ಏನು ವರಿ ಮಾಡಬೇಡ, ನೀನು ₹1.5 ಕೊಟ್ಟರೆ ಆಯಿತು, ನಿನಗೆ ಮಧ್ಯಾಹ್ನದ ಊಟ ಇದೆ. ತಂದೆಯ ಒಟ್ಟು ಆದಾಯ ನಂದಿದ್ದದ್ದು ₹200. ಆವಾಗ ₹1.5 ನನಗೆ ಅವರು ಡೈಲಿ ಕೊಡ್ತಾ ಇರುವಂಥದ್ದು ₹2. ₹1.5ಗೆ ಎಲೋಷಸ್ ಕಾಲೇಜಿನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾನು ಪುವರ್ ಸ್ಟೂಡೆಂಟ್, ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಅರೆ ಇಂಗ್ಲೀಷ್. ಬಿಲೀವ್ ಮೀ ಆರ್ ನಾಟ್, ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಎಲ್ಲ ಮಕ್ಕಳಿಗೆ ಹೇಳೋದು ನಾನು. ಇವತ್ತು MBA ಅನ್ನುವಂಥ ಇನ್ಸ್ಟಿಟ್ಯೂಟಲ್ಲಿ ಪ್ರೊಫೆಸರ್ ಆಗಿ ಬರ್ತಿದ್ದೀನಿ ನಾನು. ಕನ್ನಡ ಮೀಡಿಯಮಲ್ಲಿ ಕಲ್ತಂಥ ಸುಧೀರ್ ರಾಜ್ ನಾನು. ಯಾವುದೇ ಒಂದು ರೀತಿಯ ಸಪೋರ್ಟ್ ಆಗಲಿ, ಎಫೆಕ್ಷನ್ ಆಗಲಿ ಏನಿಲ್ಲ. ತಾಯಿ ತೀರಿ ಹೋಗ್ತಾರೆ, ತಂದೆಯವರು ಚಿಕ್ಕ ಕೆಲಸ, ಮನೆ ತುಂಬ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಕೂಡ, ಕಷ್ಟದ ಜೀವನ, ಹರ್ಕುಮುರ್ಕು ಶರ್ಟುಗಳು. ಗಣೇಶ್ ಬಜಾರ್ನಲ್ಲಿ ಕೆಲಸಕ್ಕೆ ಸೇರಿದೆ. ಆ ಗಣೇಶ್ ಬಜಾರ್ ಇತ್ತು. 2 ತಿಂಗಳು ಕೆಲಸ, ರಜೆ ಇರುವಾಗ ₹140 ಸಂಬಳ. ಅದರಲ್ಲಿ ಶರ್ಟ್ ಎಲ್ಲ ಹೊಲಿಸೋದು. ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ, ಅದಕ್ಕೆ ಕೆಲಸ ಮಾಡೋದು. ತಿಳ್ಕೊಳ್ಳಿ ಸ್ನೇಹಿತರೆ, ಐ ಆಮ್ ಡೈರೆಕ್ಟ್ಲಿ ಟೆಲಿಂಗ್ ಯು ಟು ಆಲ್ ದ ಕಿಡ್ಸ್ ವಾಗ್ ಹಿಯರ್. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆ ಕೆಚ್ಚದೆ ಉಂಟು,
ಡ್ರೀಮ್ ಇದೆ ಅಂತ ಇದ್ದರೆ ಏಕಲವ್ಯನ ಥರ ಯಾವುದನ್ನು ಸಾಧಿಸ್ಬೋದು. ಸರ್ವೇ ಸಾಮಾನ್ಯ ವಿಜಯಕುಮಾರ್ ಹೇಳಿದರು, ಏನಪ್ಪ ಅಂದರೆ ಅಪಮಾನ ಆಗೋದು ಸಹಜ, ಅನುಮಾನ ಬರೋದು ಸಹಜ, ಅಭಿಮಾನ ಬರೋದು ಕೊನೆಗೆ, ಅದು ಫಸ್ಟಿಗೆ ಬರೋಲ್ಲ. ಇವತ್ತು ವಿಜಯಕುಮಾರ್ ಅವರನ್ನು ನಿಮ್ಮಲ್ಲಿ ನೋಡುವಾಗ ಅಭಿಮಾನ ಬರುತ್ತೆ, ಅಭಿಮಾನ ಕೊನೆಗೆ ಬರೋದು. ಅಪಮಾನ ಅನುಮಾನದಲ್ಲೇ ನಾವು ಜೀವನ ಕಳೆಬಿಟ್ರೆ ಅಭಿಮಾನ ನಮ್ಮ ಪಾಲಿಗೆ ಬರೋದಿಲ್ಲ. ಕೇಳಲಿಕ್ಕೆ ಶುರು ಮಾಡಿದರು, ಏನು ಕಲಿತಾನೆ ಅವ, ಏನು ಓದ್ತಾನೆ, ಏನು ಗತಿ ಇಲ್ಲ, ಹಣ ಇಲ್ಲ, ಇದೆಲ್ಲ ಬರುತ್ತೆ, ಕ್ವೈಟ್ ನ್ಯಾಚುರಲ್. ಈಗಿನ ಕಿಡ್ಸಿಗೆ ಹಾಗೆ ಇಲ್ಲ ಸರ್, ಆವಾಗ ನಮ್ಗೆ ಭಾಳ ಇತ್ತು. ಅದು ಹಾಕಲಿಕ್ಕೆ ಫುಟ್ವೇರ್ ಇಲ್ಲ, ಚಡ್ಡಿ ಹಾಕ್ಕೊಂಡು ಬರ್ತಾ ಇದ್ದೆ ಎಲೋಷಸ್ ಫಸ್ಟ್ ಇಯರ್ ಡಿಗ್ರಿಗೆ. ಉಳಿದವ್ರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಬೇಜಾರಾಗ್ತಾ ಇತ್ತು, ಅನಿವಾರ್ಯ, ಕೆಲಸಕ್ಕೆ ಸೇರಿದೆ, ಆಶ್ಚರ್ಯ ಪಡಬೇಕು, ಇದು ಭಾಳ ಮುಖ್ಯ. ಅದೇ ಗಣೇಶ್ ಬಜಾರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ನ ಮಗ ನರೇಂದ್ರ ನಾಯಕ್ ಅಂತೇಳಿ, ಹರೇಕಳ ನರೇಂದ್ರ ನಾಯಕ್ ಅಂತ ಅವ್ರು ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವ್ರ ಮಗ ನನ್ನ MBA ಸ್ಟೂಡೆಂಟ್ ಇಲ್ಲಿ. ಇದನ್ನು ಒಂದು ದಿವಸ ಕ್ಲಾಸ್ನಲ್ಲಿ ಹೇಳಿದೆ. ಆ್ಯಂಡ್ ಈ ಸ್ಟುಡ್ ಅಪ್ ಆ್ಯಂಡ್ ಆಸ್ಕ್ಡ್, ಸರ್ ಐ ಆಮ್ ಮಾಧವ್ ನಾಯಕ್ ಹರೇಕಳ್ ಸರ್. ಮಾಧವ್ ನಾಯಕ್? ಎಸ್ ಸರ್. ಯು ವರ್ಕ್ಡ್ ಇನ್ ಗಣೇಶ್ ಬಜಾರ್ ನೋ? ದಟ್ ವಾಸ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಮೈ ಗ್ರ್ಯಾಂಡ್ ಪಾ. ಆಶ್ಚರ್ಯ ಆಯಿತು. ಕಾನ್ವೊಕೇಶನ್ ಆ ದಿನ ನನಗೆ ಕೆಲಸ ಕೊಟ್ಟವರು, ಅವರು ಇಡೀ ಫ್ಯಾಮಿಲಿ ಸಮೇತ ಬಂದರು. ಸುಧೀರ್ ರಾಜರನ್ನು ಇಲ್ಲಿ ಪ್ರೊಫೆಸರ್ ಆಗಿ ನೋಡಿದರು. ಇದೆಲ್ಲ ಬದುಕಲ್ಲಿ ನಾವು ಕಂಡುಕೊಳ್ಳುವಂಥ ಕೆಲವೊಂದು ಸತ್ಯಗಳು. ಸ್ನೇಹಿತರೆ, ನಿಮ್ಮೆಲ್ಲ ಹಿರಿಯರು ಕೂತಿದ್ದಾರಲ್ವ ಇಲ್ಲಿ, ನಿಮ್ಮ ಪೋಷಕರು, ಪಾಲಕರು, ನಿಮಗೆ ಮಾರ್ಗದರ್ಶನ ಕೊಡುವಂಥವ್ರು ಅವರೇ. ನೀವು ಕಿವಿಯಾಗಿ ಕೇಳಬೇಕು ಅವರು ಏನು ಹೇಳಿದ್ದಾರೆ. ಯಾಕಂದರೆ ತುಂಬ ವಿಸ್ಡಮ್ ಇದೆ ಅವರಿಗೆ. ವಿಸ್ಡಮ್ ಅಂತ ಹೇಳಿದರೆ ಬಹಳ ಬುದ್ಧಿಶಕ್ತಿ ಇದೆ ಅವರಿಗೆ. ಅದು ಅನುಭವದಿಂದ ಬರುತ್ತೆ, ಸಂಸ್ಕಾರದಿಂದ ಬರುತ್ತೆ. ಈ ಬುದ್ಧಿಶಕ್ತಿ ನಿಮಗೆ ಅವರಿಗೆ ಬೇರೆ ಬೇರೆ ಡೈಮೆನ್ಷನ್ನಿಂದ ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿ ಬಂದಿರುವಂಥದ್ದು. ನಾವು ಅವರಿಗೆ ಕಿವಿ ಆದರೆ ಸಾಕು, ನಿಮ್ಮ ಬಾಳು ಚೇಂಜ್ ಆಗತ್ತೆ. ಸ್ನೇಹಿತರೆ, ಇವತ್ತು ಎಜುಕೇಷನ್ ಏನಾಗ್ತಾ ಇದೆ? ಎಜುಕೇಷನ್ ಇವತ್ತು ಸೀಮ್ಲೆಸ್ ಇಂಟಿಗ್ರೇಷನ್ ನಡೀತಾ ಇದೆ ಜಗತ್ತಿನಾದ್ಯಂತ. ಇಂಟಿಗ್ರೇಷನ್ ಅಂದರೆ ಸಮನ್ವಯ, ಸಮಗ್ರತೆಗೊಳ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಂತರ ಪ್ರಧಾನಮಂತ್ರಿಗಳದ್ದು, ಆ ನಂತರ ಆದಂಥ ಬದಲಾವಣೆಗಳನ್ನು ತಾವು ನೋಡಿದರೆ ಅದ್ವಿತೀಯವಾಗಿರ್ತಕ್ಕಂಥ ಬದಲಾವಣೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿದೆ. ಇವತ್ತು ಎಂತಹದ್ದಾಗಿದೆ ಅಂತ ಕೇಳಿದರೆ, ಟೆಕ್ನಾಲಜಿ ಮಾಡುವವ ಮೆಡಿಸಿನ್ ಮಾಡ್ಬೋದು, ಮೆಡಿಸಿನ್ ಮಾಡುವವ ಇಂಜಿನಿಯರಿಂಗ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡುವವ MBA ಮಾಡ್ಬೋದು, MBA ಮಾಡುವವ ಡಾಕ್ಟ್ರ್ ಆಗ್ಬೋದು, ಡಾಕ್ಟ್ರ್ ಮಾಡುವವ ಇನ್ಯಾವುದೋ ಬೇರೆ ರೀತಿಯ ಸ್ಟ್ರೀಮ್ಗಳನ್ನು ಮಾಡ್ಬೋದು. ಯಾವುದೇ ರೀತಿಯ ಈ ಥರವೇ ಆಗಬೇಕು ನೀನು, ಅದು ಆಗುವುದಕ್ಕೂ ಅವಕಾಶ ಇದೆ. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ದೇಶದಲ್ಲಿ 34 ವರ್ಷಗಳ ನಂತರ ಬಂದಿರುವಂಥದ್ದು ನಿಮಗೆ ಹೆಬ್ಬಾಗಿಲನ್ನು ಇವತ್ತು ತೆಗೆದಿಟ್ಟಿದೆ. ಅಂದರೆ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದು ನಾನು, ಆಪರ್ಚುನಿಟೀಸ್ ಬೇಕಾದಷ್ಟಿದೆ ಇವತ್ತು ನಿಮಗೆ. ಆದರೆ ಒಂದೇ ಒಂದು ಅಂತ ಕೇಳಿದ್ರೆ, ನೀವು ಅಲರ್ಟ್ ಆಗಿರಬೇಕು ಆ್ಯಂಡ್ ಫುಲ್ ಆಫ್ ಕಾನ್ಷಿಯಸ್ನೆಸ್ ಬೇಕು ನಿಮಗೆ. ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ ಅಂತ ಹೇಳ್ತೇವೆ. ಓ ಪ್ರಜ್ಞೆ, ನೀನಿದ್ದರೆ ನಾ ಗೆದ್ದೆ, ನೀನಿಲ್ಲದಿರೆ ನಾ ಬಿದ್ದೆ ಅಂತ ಹೇಳುತ್ತೆ. ಸಮಗ್ರ ಭಗವದ್ಗೀತೆ ಅನ್ನೋದು ಒಂದು ಕಾನ್ಷಿಯಸ್ನೆಸ್, ಅಂದರೆ ಒಂದು ಪ್ರಜ್ಞೆ. ಅದು ದೇವರ ಹತ್ರ ಹೋಗ್ತೀವಿ ನಾವು, ಪ್ರಾರ್ಥನೆ ಮಾಡ್ತೀವಿ, ಪ್ರಜ್ಞಾದೇಹಿಮೆ ಅಂತ ಹೇಳ್ತೀವಿ ನಾವು. ಈ ಪ್ರಜ್ಞೆ ನನ್ನಲ್ಲಿ ಬಾರದೆ ನಾನು ಬದಲಾವಣೆ ಆಗುವುದಕ್ಕೆ ಆಗುವುದಿಲ್ಲ. ಪ್ರಜ್ಞೆ ಅನ್ನೋದು ಅತ್ಯಂತ, ನೀವೇನು ಹೇಳ್ತೀರಾ, ಒಂದು ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥ ಅಂಶ. ಐ ಟೆಲ್ ಯು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಯಾಂಕಿಗೆ ಬರಲಿಕ್ಕೆ ಹೇಳಿದರು ಅವರು. ದೇರ್ ಇಸ್ ಎನ್ ಓಪನ್ ಇನ್ವಿಟೇಷನ್ ಫ್ರಮ್ ದ ಮ್ಯಾನೇಜರ್. ಬ್ಯಾಂಕಿಗೆ ನೀವು ಹೋಗುವಂಥದ್ದು ಆ್ಯಕ್ಟಿವಿಟಿ ಆಗುತ್ತೆ. ಬ್ಯಾಂಕಲ್ಲಿ ಟೈಮ್ ತಗೊಂಡು ಮ್ಯಾನೇಜರ್ ಹತ್ರ ಮಾತಾಡುವಂಥದ್ದು ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಆ್ಯಕ್ಷನ್ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಯುವಜನತೆ ಸರ್, ನಿಮ್ಗೆ ಗೊತ್ತಿದೆ, ಬರೀ ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ. ಆ್ಯಕ್ಟಿವಿಟೀಸ್ ಅಂದರೆ ಬರೀ ಚಟುವಟಿಕೆಗಳು, ಆಚೆ ಹೋಗೋದು, ಈಚೆ ಬರೋದು, ನೋಡೋದು, ಮಾಡೋದು. ಶಾಲೆಗೆ ಬಂದಿಯಾನ? ಹೌದು ಬಂದು. ಕ್ಲಾಸಲ್ಲಿ ಕೂತಿ? ಹೌದು. ಕೇಳಿಸೋದಿಲ್ಲ, ಅಲರ್ಟ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಎಲ್ಲಿ ತನಕ ಜಾಗೃತಿ ಮೂಡೋದಿಲ್ವಾ
ಅಲ್ಲಿ ತನಕ ನನ್ನಲ್ಲಿ ಬದಲಾವಣೆ ಆಗೋದಿಲ್ಲ. ಓದ್ತೀರಿ, ಓದುವುದು ಲರ್ನಿಂಗ್ ಅಲ್ಲ, ಕಲಿತೀರಿ ಅದು ಲರ್ನಿಂಗ್ ಅಲ್ಲ. ಒಂದು ಲರ್ನಿಂಗ್ ಅಂತ ಹೇಳಿದ್ರೆ ಒಂದು ವಿಷಯದ ಮೇಲೆ, ಅದು ಯಾವುದೇ ಇಂಜಿನಿಯರಿಂಗ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಅದು ನಿಮಗೆ ABCD ಮತ್ತು XYZ ನಾಲೆಜ್ ಇರಬೇಕಾಗತ್ತೆ. ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅರ್ಥ ಮಾಡಿಕೊಳ್ಳೋದೇನಪ್ಪ? ಅಂಡರ್ಸ್ಟ್ಯಾಂಡಿಂಗ್. ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇವತ್ತಿನ ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥದ್ದು. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಂದ್ರೆ ಏನದು? ಅದಕ್ಕೆ ವಿವರಣೆ ಬೇಕಾಗತ್ತೆ, ಅದನ್ನು ವ್ಯಕ್ತಪಡಿಸಬೇಕಾಗತ್ತೆ, ಅದರ ಅಪ್ಲಿಕೇಶನ್ ಬೇಕಾಗತ್ತೆ ಜಾಬಲ್ಲಿ, ಅದರ ಬಗ್ಗೆ ನನಗೆ ಗ್ರಹಿಕೆ ಬೇಕಾಗತ್ತೆ, ಅದರ ಬಗ್ಗೆ ಸ್ವ ಅರಿವು ಬೇಕಾಗತ್ತೆ, ಅದರ ಬಗ್ಗೆ ನನಗೆ ಅನುಕಂಪ ಬೇಕಾಗುತ್ತೆ. ಈ 6 ಅಂಶಗಳು ಸೇರಿದರೆ ಮಾತ್ರ ಒಂದು ವಿಷಯ ನಿಮಗೆ ಅರ್ಥ ಆಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಎ ಕಾಂಬಿನೇಷನ್ ಆಫ್ ಎಕ್ಸ್ಪ್ಲನೇಷನ್, ಇಂಟರ್ಪ್ರಿಟೇಷನ್, ಸೆಲ್ಫ್ ನಾಲೆಜ್, ಪರ್ಸೆಪ್ಷನ್ ಆ್ಯಂಡ್ ಎಂಪತಿ ಆ್ಯಂಡ್ ಅಪ್ಲಿಕೇಶನ್. ಇಷ್ಟು ಆದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅರ್ಥ. ಇವತ್ತು ಸಮಸ್ಯೆ ಇರುವಂಥದ್ದು ನಮ್ಮ ಯುವ ಪೀಳಿಗೆಯಲ್ಲಿ ವಿಷಯವನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಿಲ್ಲ. ಕೇಳ್ತಾರೆ, ಬಿಡ್ತಾರೆ. ಆದ ಕಾರಣ ಇವರಿಗೆ ಒಳ್ಳೆಯ ಜಾಬ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅವರ ಸಮಸ್ಯೆ ಏನು ಅಂತ ಕೇಳಿದ್ರೆ, ಸರ್ ಅವರಿಗೆ ಅಪ್ಲಿಕೇಶನ್ ಇಲ್ಲ ಸರ್, ನೀವು ಟೀಚ್ ಮಾಡಿದ್ದೀರಿ ಸರ್, ಅದರ ಬಗ್ಗೆ ಅವರಿಗೆ ಸೆಲ್ಫ್ ನಾಲೆಜ್ ಇಲ್ಲ ಸರ್. ಅನುಕಂಪ, ಏನು ಅನುಕಂಪ? ನನಗಿಂತ ಚೆನ್ನಾಗಿ ಅವ ಮಾತಾಡ್ತಾನೆ ಮಾಡ್ತಾನೆ ಅಂತ ಆದರೆ ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನನಗೆ ಯಾಕೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ? ನಾನು ಯಾಕೆ ಅವನ ಹತ್ರ ಕೇಳಬಾರ್ದು? ಅವನಲ್ಲಿ ನನ್ನಲ್ಲಿರುವಂತಹ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರ ಏನಿದೆ? ಇದು ಅನುಕಂಪದಿಂದ ಬರುವಂತಹದ್ದು. ಫಾರ್ ಎಕ್ಸಾಂಪಲ್, ನಮ್ಮ ವಿದ್ವಾನ್ ಶರ್ಮಾಜಿಯವರು ಅದ್ವಿತೀಯ ಸ್ಪೀಕರ್. ನಾನು ಕಲ್ತ್ಕೊಳ್ಬೇಕಾದ್ದೇನು ಗೊತ್ತಾ? ಫಸ್ಟಿಗೆ ಹ್ಯುಮಿಲಿಟಿ ಬರಬೇಕು ನನಗೆ, ಮಕ್ಕಳಿಗೆ ಬಹಳ ಹ್ಯುಮಿಲಿಟಿ. ಅಂದರೆ ಹ್ಯೂಮಸ್ ಅಂತ ಹೇಳ್ತೇವೆ. ಹ್ಯೂಮಸ್ ಅಂತ ಹೇಳಿದರೆ ಮಣ್ಣು ಅಂತ ಅರ್ಥ. ಮಣ್ಣು ಅಂತ ಹೇಳಿದರೆ ಭೂಮಿಗೆ ಒತ್ತಾಗಿರ್ತದೆ, ಅದು ಕಾಲಲ್ಲಿ ತುಳಿತೀವಿ ನಾವು, ಆದರೂ ಮಣ್ಣು ಮಣ್ಣೆ. ಹ್ಯೂಮಸ್ ಅಂದರೆ ಹ್ಯುಮಿಲಿಟಿ. ಅವರ ಹತ್ರ ಬಂದು ನಾನು ಕೇಳಬೇಕು, ಸರ್ ನನಗೆ ಸ್ವಲ್ಪ ತಿಳಿ ಹೇಳ್ತೀರಾ? ನಿಮ್ದು ಆ ಜ್ಞಾನ ಹೇಗೆ ಬಂತು ನಿಮಗೆ? ಸರ್ ಯಾವ ಥರ ನೀವು ಅದರ ಬಗ್ಗೆ ಕಲೆ ಮಾಡ್ತೀರಾ ಉತ್ತರಗಳನ್ನು? ನನಗೆ ಸ್ವಲ್ಪ ಹೇಳಿ ಸರ್. ಇದು ಬೇಕು, ಇದು ಅನುಕಂಪ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಅನುಕಂಪನೂ ಇದೆ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ತೀರಾ, ಅನುಕಂಪ ಅಂದರೆ ಏನು? ಸರ್ ನನಗೆ ಸ್ವಲ್ಪ ಇದರ ಬಗ್ಗೆ ತಿಳಿ ಹೇಳ್ತೀರಾ ಸರ್? ಈಗ ತಾನೇ ಹೇಳಿದ್ರು ಅವರು, ಅದನ್ನು ಪುನಃ ಹರ್ಷವರ್ಧನ್ ಅವರು ಹೇಳಿದರು. ಇಷ್ಟು ಅಮೌಂಟ್ ಅಂತ ಹೇಳಿದ್ರು ಅವರು. 7.5 ಲಕ್ಷಕ್ಕಿಂತ ಮಿಕ್ಕಿ ಅಮೌಂಟ್ ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಪಡ್ಕೊಳ್ತೀರಿ, ಮಾಸ್ಟರ್ ಡಿಗ್ರಿಗೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಅಥವಾ ಡಿಗ್ರಿಗೆ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ ಯಾವುದೇ ಸೆಕ್ಯೂರಿಟೀಸನ್ನು ಅವರು ಕೇಳೋಲ್ಲ. ಆದರೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಅದು ಬ್ಯಾಂಕ್, ಅದು ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್, ಕೆನರಾ ಬ್ಯಾಂಕ್. ಅದು ನಮ್ಮ ಎಲ್ಲ ಸ್ಯಾಲ್ರಿ ಕ್ರೆಡಿಟ್ ಆಗೋದು ಅಲ್ಲಿಗೆ. ಮೊದಲು ಸಿಂಡಿಕೇಟ್, ಇವತ್ತು ಕೆನರಾ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ನನ್ನ ಪ್ರಕಾರ ಓಪನ್ ಆಗಿ ಹೇಳ್ಬೋದು, ನಿಮಗೆ ತುಂಬ ಸೇಫ್ ಲ್ಯಾಂಡಿಂಗ್. ಯಾವುದಕ್ಕೆ? ಶಿಕ್ಷಣಕ್ಕೆ ಸಂಬಂಧಪಟ್ಟು, ಲೋನಿಗೆ ಸಂಬಂಧಪಟ್ಟು ಕೊಡುವಂಥದ್ದು. ಸೇಫ್ ಅಂತ ಹೇಳಿದರೆ ದ ಆರ್ಗನೈಸೇಷನ್ಸ್ ಆರ್ ಓನ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸ್ವಲ್ಪ ಲೇಟಾಗಿ ಸಿಗುವಂಥದ್ದು ಇರ್ಬೋದು, ಆದರೆ 5 ಪೈಸೆ ಕೂಡ ನಿಮಗೆ ಬರುವಂಥದ್ದು ನಿಮಗೆ ಬಂದೇ ಬರುತ್ತೆ. ಅದಕ್ಕೆ ಕಾರಣ ಮೋಸ್ಟ್ ರಿಲಯಬಲ್ ಅಂತ ಹೇಳಿದರೆ ನಿಮಗೆ ಲೋನೇ ಬೇಕು ಶಿಕ್ಷಣಕ್ಕೆ ಅಂತ ಇದ್ದರೆ, ನನ್ನ ಪ್ರಕಾರ ಬಹಳ ವಿನೀತವಾಗಿ ಹೇಳ್ತೇನೆ, ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್ ತುಂಬ ಒಳ್ಳೆಯದು. ಈಗ ಅವರಲ್ಲಿ ತುಂಬ ಸ್ಕೀಮ್ಗಳಿದೆ. ಕೆನರಾ ಬ್ಯಾಂಕ್ ಒಂದು ಅಂತ ನಾನು ಹೇಳೋದಲ್ಲ, ಯಾವುದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ನಿಮಗೆ ಬಹಳ ಸೇಫ್ ಲ್ಯಾಂಡಿಂಗ್ಗೆ ಹೆಲ್ಪ್ ಮಾಡುತ್ತೆ. ಅದರೊಟ್ಟಿಗೆ ಸೇರಿಸ್ತಾ ಇದ್ದೇನೆ. ಈಗ ನಾನು ಒಂದು ಮಾತು ಹೇಳಿದೆ, ಈಗ ಇದೆಲ್ಲ ನಂದೊಂದು ಕಾಂಬೋ ಇಫೆಕ್ಟ್ ಅಂತ ಹೇಳ್ತೇವೆ ಭಾಷಣದಲ್ಲಿ, ಸರಿ ಗೊತ್ತಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಒಂದು ವಸ್ತ್ರವನ್ನು ಸ್ಟಿಚ್ ಮಾಡಿ ಕೊಡೋದು. ಅಂದರೆ ಅದು ಬರುತ್ತೆ, ಇದು ಬರುತ್ತೆ. ಜ್ಞಾನದಲ್ಲಿ ಒಂದು ಸ್ಟ್ರಕ್ಚರ್ಡ್ ಆಗಿರೋದಿಲ್ಲ. ಜ್ಞಾನ ಯಾವತ್ತೂ ಕೂಡ ನಿಮ್ಮಿಂದ, ನಮ್ಮಿಂದ, ಅವರಿಂದ, ಇವರಿಂದ ಎಲ್ಲ ಬರುವಂಥದ್ದು. ಈಗ ಒಬ್ಬರು ಕೂತ್ಕೊಂಡ ರೀತಿಯಿಂದಲೂ ಕೂಡ ನನಗೊಂದು ಕಲಿಕೆ ಇದೆ, ನನಗೊಂದು ಅರ್ಥೈಸುವಿಕೆ ಇದೆ. ಇಷ್ಟು ನನ್ನ ಪಂಚೇಂದ್ರಗಳಿಂದ ನಾನು ನೆಟ್ಟಿಗೆ ಮಾಡಿಕೊಂಡ್ರೆ ಆ್ಯಕ್ಟಿವ್ ಆಗಿದ್ದರೆ ನಾನು ಕಲಿತೀನಿ. ನಾನು ಕಲಿಯುವಂಥದ್ದು ನಮ್ಮ ಮಕ್ಕಳಿಂದ ಜಾಸ್ತಿ, ಚಿಕ್ಕ ಮಕ್ಕಳಿಂದ ನಾನು ಕಲಿಯುವಂಥದ್ದು ಜಾಸ್ತಿ. ಅದರ ಜೊತೆಗೇ ನಾನು ಹೆಚ್ಚಿಗೆ ಕಲಿಯುವಂಥದ್ದು ನೇಚರ್ನಿಂದ, ಪ್ರಕೃತಿಯಿಂದ.
ಪ್ರಕೃತಿಯಷ್ಟು ಒಳ್ಳೆಯ ಪಾಠ ಯಾರೂ ಕೊಡಲಿಕ್ಕಾಗೋದಿಲ್ಲ. ನೋಡಿ, ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ನೀವು ನೋಡಿರ್ಬೋದು ಸ್ನೇಹಿತರೆ, ಅದರ ಹುಟ್ಟು ಅನ್ನೋದು ಭಾಳ ಸರಳವಾಗಿರುತ್ತೆ. ಒಂದು ಒಳ್ಳೆಯ ಹೂವು ಅರಳುತ್ತೆ, ನಿಮಗೇನು ನಗಾರಿ ಬಾರಿಸೋದಿಲ್ಲ, ನಿಮಗೇನು ಟಮ್ಕಿ ಹೊಡೆಯೋದಿಲ್ಲ, ನಿಮಗೇನು ಬ್ಯಾಂಡ್ ಬಜಾರಿ ಇಲ್ಲ, ಅರಳುತ್ತೆ, ಇರುತ್ತೆ, ಹೋಗುತ್ತೆ. ಆದರೆ ಪ್ರಕೃತಿಯಲ್ಲಿ ತೊಂದರೆ ಆಗುವಾಗ, ಅಪಾಯ ಆಗುವಾಗ ಎಲ್ಲ ಸಮಸ್ಯೆಗಳು, ಎಲ್ಲ ದೊಡ್ಡ ಸೌಂಡ್ಸ್ ಎಲ್ಲ ಬರುತ್ತೆ. ಕರೆಕ್ಟ್ ತಾನೇ? ಪ್ರಕೃತಿಯಲ್ಲಿ ಎಲ್ಲ ಹುಟ್ಟುಗಳು ಕೂಡ ತೀರ ಸಹಜ. ಸೂರ್ಯ ಇಷ್ಟು ಹೊತ್ತಿಗೆ ಉದಯಿಸ್ತಾನೆ ಅಂತ ಹೇಳಿದ್ರೆ ಇಷ್ಟು ಹೊತ್ತಿಗೆ ನಿಖರವಾಗಿ ಉದಯಿಸ್ತಾನೆ, ಬೇಜಾರಿಲ್ಲ. ಆ ನಿಖರತೆ ಅನ್ನೋದು, ನಾವು ಏನು ಹೇಳ್ತೀವಿ ನಿಖರತೆ? ಸತ್ಯಂ, ದ ಅಥೆಂಟಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಥೆಂಟಿಸಿಟಿ ಅಂದರೆ ನೀವು ಕೈಗೊಳ್ಳುವಂಥ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾನು ಹೇಳುವಂಥದ್ದು, ನೀವು ಮಾಡುವಂಥ ದಿನಚರಿಗಳು, ಪ್ರತಿದಿನ ಓದುವ ಕ್ರಮ ಬೇರೆ ಬೇರೆ ಇರುತ್ತೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ, ನಂತರ ಪ್ರಶ್ನೆಗಳನ್ನು ಕೇಳಬಹುದು. 12:30 ತನಕ ನಾನು ಇದು ಮಾಡ್ತೀನಿ, ಲೆಕ್ಚರಿಂಗನ್ನು ಮತ್ತು ಇಂಟ್ರ್ಯಾಕ್ಷನ್ ಮಾಡುವ. ಸ್ವಲ್ಪ ಓದುವ ಕ್ರಮ ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಇವತ್ತು ಕೂಡ ಘಂಟಾಘೋಷವಾಗಿ ನಾನು ಹೇಳ್ತೀನಿ, ದಿವಸಕ್ಕೆ ನಾನು 10 ತಾಸು ಅಧ್ಯಯನ ಮಾಡ್ತೇನೆ. ಯಾವುದಕ್ಕೆ ಅಂತ ಕೇಳಿದರೆ ಕಲಿಕೆಗಾಗಿ ಅಧ್ಯಯನ. ಸ್ಟಡಿ ಫಾರ್ ಲರ್ನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಲರ್ನಿಂಗ್, ಸೀಯಿಂಗ್ ಫಾರ್ ಲರ್ನಿಂಗ್, ಅಬ್ಸರ್ವಿಂಗ್ ಫಾರ್ ಲರ್ನಿಂಗ್. ಲರ್ನಿಂಗ್ ಇವತ್ತು ವಿಶ್ವವ್ಯಾಪಿಯಾಗಿ ಶಿಕ್ಷಣದಲ್ಲಿ ಮನ್ನಣೆ ಪಡೆದಿರತಕ್ಕಂಥ ಒಂದು ಡೊಮೈನ್ ಅಂದರೆ ವಿಚಾರ. ಎವ್ರಿವೇರ್, ನೀವು ಲಂಡನ್ನಿಗೆ ಹೋಗಿ, ಅಮೇರಿಕಕ್ಕೆ ಹೋಗಿ, ಭಾರತಕ್ಕೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ಪೀಪಲ್ ವಿಲ್ ಆಸ್ಕ್ ಯು ದ ಕ್ವಶನ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್? ಕಲೀಲಿಕ್ಕೆ ಮನಸ್ಸಿದೆಯಪ್ಪ ನಿನಗೆ? ಸ್ಟಡಿ ಕೇಳೋಲ್ಲ. ಸ್ಟಡಿ ಕಾಂಟ್ರಿಬ್ಯೂಟ್ಸ್ ಟು ಲರ್ನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಟ್ಸ್ ಟು ಲರ್ನಿಂಗ್, ಎಂಪಥಿ ಕಾಂಟ್ರಿಬ್ಯೂಟ್ಸ್ ಟು ಲರ್ನಿಂಗ್. ತುಂಬ ಗೊಂದಲ ಇದೆ ಮಕ್ಕಳಲ್ಲಿ. ಇದು ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ಸ್ಟಡಿ ಮಾಡೋದೇ ಲರ್ನಿಂಗ್ ಅಲ್ಲ. ಅದು ನಿಮಗೆ ಲರ್ನಿಂಗ್, ಕಲಿಕೆಗೆ ಅಧ್ಯಯನ ಸಹಕಾರಿಯಾಗತ್ತೆ ಅಷ್ಟೇ. ಅದಕ್ಕೆ ಕಲಿಕೆಗೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ್ದು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋದರೆ ಕೇಳ್ತಾರೆ, ಆರ್ ಯು ಎ ಕಂಟಿನ್ಯೂಯಸ್ ಲರ್ನರ್? ಅದು ಸಾಕಾಗೋದಿಲ್ಲ. ಅಮೇರಿಕದ ಕೇಳ್ತಾರೆ, ಆರ್ ಯು ಎ ಲೈಫ್ ಲಾಂಗ್ ಲರ್ನರ್? ಜೀವನ ಪರ್ಯಂತ ನಿಮಗೆ ಕಲಿಯೋದಕ್ಕೆ ಮನಸ್ಸಿದೆಯಾ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಮೈಕಲ್ ಆಂಜಲೋ ತನ್ನ 90ನೇ ವರ್ಷದ ಆಸುಪಾಸಿನಲ್ಲೂ ಕೂಡ ಅವರ ಸ್ಟುಡಿಯೋಕ್ಕೆ ಬರುವಾಗ ಸ್ಟುಡಿಯೋದ ಮೇಲ್ಗಡೆ ಒಂದು ಇದು ಹಾಕಿದ್ದಾರೆ, ನೇಮ್ ಪ್ಲೇಟ್, ಐ ಆಮ್ ಸ್ಟಿಲ್ ಲರ್ನಿಂಗ್. ಆಂಕಾರೋ ಇಂಪಾರೋ ಏನೋ ಲ್ಯಾಟಿನ್ ಇಟಾಲಿಯನ್ ಎಕ್ಸ್ಪ್ರೆಷನ್ ಬರುತ್ತೆ. ಐ ಆಮ್ ಸ್ಟಿಲ್ ಲರ್ನಿಂಗ್. ಗೊತ್ತಿಲ್ಲ ನನಗೆ ಯಾವ ಕಾಲ ತನಕ ನಾನು ಬದುಕ್ತೇನೆ ಅಂತ 90 ವರ್ಷದ ತನಕ ಆ ವಿಶ್ವವಿಖ್ಯಾತರಾಗಿರ್ತಕ್ಕಂಥ ಪೇಂಟರ್ ಲರ್ನಿಂಗ್ ಮಾಡ್ತಾಯಿದ್ರು. ಶಿಕ್ಷಣದ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನಿಮ್ಮಲ್ಲಿ ಲರ್ನಿಂಗ್ ಇಫೆಕ್ಟ್ ಕೊಡಬೇಕದು. ಮನುಷ್ಯ ಕಲ್ತ್ರೆ ಮಾತ್ರ ಒಂದು ಹದವತ್ತಾಗಿ ಒಳ್ಳೆಯ ಸಿಟಿಸನ್ ಆಗ್ತಾನೆ. ಯಾಕಂದರೆ ಅವನಿಗೆ ಗೊತ್ತಾಗತ್ತೆ, ನೀವು ಕಲ್ತಿದ್ದೀರಿ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅನ್ನೋದನ್ನು ನಾನು ಗೊತ್ತು ಮಾಡಿಕೊಳ್ಬೇಕು. ಎಲ್ಲಿ ತನಕ ಇದು ಸಾಗತ್ತೋ ಅಲ್ಲಿ ತನಕ ನೀವು ಸರಳ ಸಜ್ಜನರಾಗಿ ಇರ್ತಾರೆ. ಶಿಕ್ಷಣದ ಮೂಲ ಉದ್ದೇಶ ಇರುವಂತಹದ್ದು ಕಂಪ್ಯಾಷನೇಟ್ ಆ್ಯಂಡ್ ಕಾಂಪಿಟೇಟಿವ್ ಇಂಡಿವಿಜುವಲ್, ಬಹಳ ಅನುಕಂಪವಾಗಿರ್ತಕ್ಕಂಥ ವ್ಯಕ್ತಿಯ ನಿರ್ಮಾಣ ಇರುವಂತಹದ್ದು. ನೆನ್ಪಿಟ್ಕೊಳ್ಳಿ, ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ. ಶ್ರೀಯುತ ವಿಜಯ್ ಕುಮಾರ್ ಎಷ್ಟು ಕಂಪ್ಯಾಷನೇಟ್ ಆಗಿದ್ದಾರೆ ನೋಡಿ ಅವರು. ದ ಕಂಪ್ಯಾಷನೇಟ್ ಅಂತ ಹೇಳಿದ್ರೆ ಅನುಕಂಪ. ಆ ಅನುಕಂಪ ನನ್ನಲ್ಲಿ ಇಲ್ಲ ಅಂತ ಕೇಳಿದ್ರೆ ಶಿಕ್ಷಣ ನಿನ್ನಲ್ಲಿ ಯಾವುದೇ ಒಂದು ಪ್ರಯೋಜನವನ್ನು ಮಾಡಲಿಲ್ಲ ಅಂತ ಅರ್ಥ. ಶಿವರಾಮ್ ಕಾರಂತರು ಬಹಳ ಸೊಗಸಾಗಿ ಹೇಳಿದರು, ಸಹಾನುಭೂತಿಯುಳ್ಳಂತಹ ನಡತೆ, ರೈಟ್, ಮತ್ತು ಇನ್ನೊಬ್ಬರ ಬಗ್ಗೆ ಅವರು ನನ್ನವರೇ ಅಂತ ತಿಳ್ಕೊಳ್ಳುವಂಥ ಮೂಲಭೂತವಾಗಿರ್ತಕ್ಕಂಥ ಭಾವನೆ ಮನುಷ್ಯನನ್ನಾಗಿಸುತ್ತದೆ ಹೊರತು ಮನುಷ್ಯರು ಜನರಾಗಿ ಪ್ರಯೋಜನ ಇಲ್ಲ. ಜನರು ಬೇರೆ,
ಮನುಷ್ಯರು ಬೇರೆ. ಜನರಂದರೆ ಸರ್ವೇ ಸಾಮಾನ್ಯರು, ಮನುಷ್ಯರಂದರೆ ಒಂದು ಸ್ಟೆಪ್ ಅಬವ್ ಅದು. ಅದಕ್ಕೆ ನಾವು ಹೇಳೋದು, ಇದು ಬಹಳ ಮುಖ್ಯ, ಮಕ್ಕಳು ಎಲ್ಲ ತಿಳ್ಕೊಳ್ಬೇಕು. ಪೇರೆಂಟ್ಸ್ ಇದು ನಮಸ್ತೆ ಅಂತ ಹೇಳ್ತೇವೆ ಟೀಚರನ್ನು ಕಂಡಾಗ. ಏನಿದು ನಮಸ್ತೆ ಅಂದರೆ? ನಮ್ ಅಸ್ತೆ ಅಂದರೆ ಐ ಆಮ್ ಸೀಯಿಂಗ್ ಯು ಇನ್ ಮೀ. ನಿಮ್ಮನ್ನು ನಾನು ನನ್ನಲ್ಲಿ ಕಾಣ್ತೇನೆ ಅಂತ ಅರ್ಥ. ಎಷ್ಟು ಅದ್ಭುತ ಸರ್! ವಿಶ್ವದ ಯಾವ ದೇಶ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಾರತ ಹೇಳುತ್ತೆ. ಎಲ್ಲರೂ ನೋಡಿರ್ಬೋದು ನೀವು, ಪ್ರಧಾನಮಂತ್ರಿಗಳು ಅವರು ಇವರು ಯಾರೇ ಆಗಲಿ. ನೀವು ಈಗ ಹರ್ಷವರ್ಧನ್ ಪಾಪ ಬರ್ತಾ ಇರುವಾಗಲೇ ನಮಸ್ತೆ ಸರ್, ಇದು ನಮಸ್ತೆ ಅನ್ನೋದೇ ಇಲ್ಲಿ ಬಂತು ಅಂತಾದರೆ ಹೃದಯದಿಂದ ಬರುವಂಥದ್ದು. ನಾವು ವೋಟ್ ಆಫ್ ಥ್ಯಾಂಕ್ಸ್ ಹೇಳುವಾಗ ಮೈಂಡ್ಫುಲ್ ಥ್ಯಾಂಕ್ಸ್ ಹೇಳೋದಿಲ್ಲ, ಹಾರ್ಟ್ಫುಲ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಹೃದಯದಿಂದ ಬರುವಂಥದ್ದು ನಮಸ್ತೆ. ನಿಮ್ಮನ್ನು ನಾನು ನನ್ನಲ್ಲಿ ಕಾಣುತ್ತಿದ್ದೇನೆ ಸರ್ ಅಥವಾ ಮೇಡಮ್ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದಾದಂಥ ಪಟ್ಟ ನೀವು ಮನುಷ್ಯನಿಗೇನು ಕೊಡ್ಲಿಕ್ಕೆ ಸಾಧ್ಯ? ಎಳೆ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಆಗಬೇಡಿ. ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಮೆಕ್ಯಾನಿಕಲ್, ಅದು ಆ್ಯಕ್ಷನ್ ಅಂತ ಹೇಳಿದರೆ ಮೆಕ್ಯಾನಿಕಲಲ್ಲಿ ಕಾನ್ಷಿಯಸ್ನೆಸ್ ಸೇರಿ ಇರ್ತದೆ. ಆ ದೇವಸ್ಥಾನ ಇರ್ಬೋದು, ಎಲ್ಲಿ ಹೋಗ್ತಾ ಇರ್ಬೋದು ನೀವು, ಇದು ಬಹಳ ಬಹಳ ಮುಖ್ಯ. ಈಗ ಸೌಲಭ್ಯಗಳ ಬಗ್ಗೆ ನಾವು ಮಾತಾಡೋಣ. ಅದರ ಬಗ್ಗೆ ಇನ್ನೊಂದು ಹಿನ್ನೆಲೆ ಕೊಡ್ತೀನಿ. ಪ್ರಾಯಶಃ ಇವತ್ತು ನಾನು ಭಾರತೀಯ ಜ್ಞಾನ ಕೇಂದ್ರ ನಿಟ್ಟೆ ವಿಶ್ವವಿದ್ಯಾಲಯದ ಒಂದು ಕೋಆರ್ಡಿನೇಟರ್ ಆಗಿದ್ದೇನೆ. ಹೆಚ್ಚು ಪ್ರಯೋಜನಗಳನ್ನು ನಂದು ಇವತ್ತು ಇದರ ಮೇಲೆ ಇದೆ ಸರ್. ಸರನ್ನು ಮೀರಿಸ್ಲಿಕ್ಕಾಗೋದಿಲ್ಲ, ಅವರು ಅದರಲ್ಲಿ ದಿಗ್ಗಜರು ಬಿಡಿ. ಆದರೆ ಸ್ವಲ್ಪ ಅವರ ಸ್ಪರ್ಶ ಎಲ್ಲ ನಮ್ಗೆ ಬಂದರೆ ನಾವು ಚೆನ್ನಾಗಿ ಆಗ್ತೀವಿ ಅಂತ ನಾನು ಯಾವತ್ತೂ ಅದಕ್ಕೆ ಗೌರವ. ಒಂದು ಇರುವೆಯಿಂದ ಕೂಡ ಕಲಿಯೋದಿದೆ, ಶಿಸ್ತು ಕಲಿಯೋದಿದೆ. ನೀವು ಅಬ್ಸರ್ವೆಂಟ್ ಆಗಿದ್ರೆ ಆಯಿತು. ಮಕ್ಕಳು ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಯಾವಾಗ ಗೊತ್ತಾ? ಒಂದು ಕಾನ್ಷಿಯಸ್ನೆಸ್, ಒಂದು ಅಲರ್ಟ್ನೆಸ್. 24 ಯು ಹ್ಯಾವ್ ಟು ಬಿ ಅಲರ್ಟ್. ಅದಕ್ಕೆ ಭಗವಂತ ನಿಮಗೆ ಪಂಚೇಂದ್ರಿಯಗಳನ್ನು ಕೊಟ್ಟದ್ದಲ್ಲ. ಒಂದು ಕಣ್ಣು ಸಾಲದು, 2 ಕೊಟ್ಟಿದ್ದಾನೆ. ಒಂದು ಕಿವಿ ಸಾಲದು, 2 ಕೊಟ್ಟಿದ್ದಾನೆ. ಆದರೆ ಕಿವಿಯಲ್ಲಿ ಹಾಕ್ಸ್ಕೊಳ್ಳೋದು ಮಾತ್ರ ಸೇಮ್ ಇರುತ್ತೆ. 50% ಈ ಕಿವಿಯಲ್ಲಿ, 50% ಈ ಕಿವಿಯಲ್ಲಿ, 70% ಇದರಲ್ಲಿ ಅಲ್ಲ, ಒಂದೇ ಪ್ರಪೋರ್ಷನ್ ಆಗಿ. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥ ಒಂದು ಭಗವದ್ಗೀತೆಯ ಮಾತು ನಮ್ಮೆಲ್ಲ ಮಕ್ಕಳಿಗೆ, ನಮಗೆಲ್ಲರೂ ಕೂಡ ಒಂದು ಸ್ಫೂರಣೆ. ಒಬ್ಬ ಟೀಚರಾಗಿ ಹೇಗಿರಬೇಕು ಅಂತ. ವಿಕ್ಟಿಮ್ ಆಗಿದೆ ಅಲ್ವಾ? ವಿಕ್ಟಿಮ್ ಅಂದರೆ ನಮ್ಮ ಹೆಚ್ಚಿನ ಮಕ್ಕಳು ಶಾಲೆಗೆ ಬರುವಾಗ, ಕಾಲೇಜ್ ಬರುವಾಗ ನನ್ನ ಥರ ಒಂದು ವಿಕ್ಟಿಮ್. ಇಂಗ್ಲೀಷ್ ಗೊತ್ತಿಲ್ಲ, ಶಾಲೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಟೀಚರ್ ಹತ್ರ ಹೋಗಲಿಕ್ಕೆ ಹೆದರಿಕೆ. ಇವತ್ತಿಲ್ಲ ಆ ಥರದಲ್ಲಿ, ಆದರೆ ನಮ್ಮ ಕಾಲದಲ್ಲಿ ಭಾಳ ಇತ್ತು. ಒಂದು ವಿಕ್ಟಿಮ್ ನಾವು. ಆದರೆ ನಮ್ಮನ್ನು ವಿಕ್ಟರಾಗಿ ಮಾಡಬೇಕು, ವಿಜಯಿಗಳಾಗಿ ಮಾಡಬೇಕು. ಯಾರು? ಟೀಚರ್ಸ್, ಮನೆಯಲ್ಲಿ ಪೇರೆಂಟ್ಸ್. ಬಹಳ ಒಳ್ಳೆಯ ಮಾತನ್ನು ಹೇಳಿದರು ವಿಜಯಕುಮಾರ್ ಅವರು. ಎಷ್ಟೇ ಗೊಂದಲಗಳು, ಎಷ್ಟೇ ತೊಂದರೆಗಳು ಮನೆಯಲ್ಲಿ ಇರಲಿ ಸ್ನೇಹಿತರೆ, ಮಕ್ಕಳ ಜೊತೆ ಹಸನ್ಮುಖಿಗಳಾಗಿರಬೇಕು. ನಾನು ಬೆಳಗ್ಗೆ ಹೋಗಿ 6:30 ಗಂಟೆಗೆ ಮನೆಯಿಂದ ಹೋಗ್ತೀನಿ. ಮನೆಗೆ ರೀಚ್ ಆಗುವ ನಾನು 7:45, 8 ಗಂಟೆ ಆಗತ್ತೆ. ಆದರೆ ಬಾಗಿಲು ಓಪನ್ ಮಾಡುವಾಗ ನನ್ನ ವೈಫು ನನ್ನ ನಗುಮುಖವನ್ನು ನೋಡಲಿಕ್ಕೆ ಬಯಸ್ತಾಳೆ. ಯಾಕಂದರೆ ಅವಳಿಗೆ ಈ ಸನ್ನಿವೇಶಗಳು ಬೇಡ. ಅದು ಏನೋ ತೊಂದರೆಗಳು ನಿಮಗೆ ಇನ್ಸ್ಟಿಟ್ಯೂಷನ್ಲ್ಲ ಅಲ್ಲ ಎಲ್ಲ ಆಗಿಬಿಡ್ಬೋದು. ಅದನ್ನು ಯಾಕೆ ಅವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ತೀರಾ? ಅಗತ್ಯನೇ ಇಲ್ಲ. ಈ ಮೈಂಡ್ ಕಂಟ್ರೋಲ್ ಇದೆ ಅಲ್ವಾ, ಇದೆಲ್ಲ ಬರುವಂಥದ್ದು ಸ್ಪಿರಿಚುವಾಲಿಟಿಯಿಂದ. ಭಗವಂತನ ರಕ್ಷಣೆ ಇದ್ದರೆ ಮಾತ್ರ ಅದೆಲ್ಲ ಆಗತ್ತೆ ಹೊರತು ಇಲ್ಲಾಂದರೆ ಅದೆಲ್ಲ ಬರೋದಿಲ್ಲ. ಅನ್ಸೆಟಲ್ಡ್ ಆಗಿರುತ್ತೆ. ಒಂದು ಮಾತು ಹೇಳಿದರು ವಿಜಯಕುಮಾರ್, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೆಟ್ಲಾಗಿ ಆನಂತರ ಮಾತಾಡ್ತೀನಿ. ಅವ್ರು ಅವಾಗ ಮಾತಾಡಲಿಲ್ಲ, ನಿಲ್ಲಿಸಿದರು. ಸೆಟ್ಲಿಂಗ್ ದ ಮೈಂಡ್ ಉಂಟಲ್ಲ, ಬಹಳ ಮುಖ್ಯ. ಬ್ಯಾಂಕ್ ಮ್ಯಾನೇಜರ್ ಥರ ನಾನು ಹೋಗುವಾಗಲೂ ಕೂಡ ಸೆಟಲ್ಡ್ ಮೈಂಡಲ್ಲಿ ಮಾತಾಡಬೇಕು. ಸೆಟಲ್ಡ್ ಅಂದರೆ ಏನು? ವೆರಿ ಸಿಂಪಲ್ ಇಟ್ ಈಸ್. ಸ್ತೋತ್ರಮಲ್ಲಿ ಒಂದು ಸುಭಾಷಿತ ಬರುತ್ತೆ, ಚಿತ್ತಂ ಮಂತ್ರಂ ವಿಷಂ ವರ್ಜೆ ಅಂತ. ಅದ್ಭುತ. ನಿಮ್ಮ ಮೈಂಡ್ ಅನ್ನೋದೇ ಒಂದು ಮಂತ್ರ ಇದ್ದ ಹಾಗೆ. ವಿಷಂ ಅನ್ವಾಂಟೆಡ್, ಬೇಡದ್ದು ತುಂಬಿಸ್ಕೊಳ್ತೇವೆ. ಡಸ್ಟ್ಬಿನ್ ಥರ. ವರ್ಜೆ ಬಿಟ್ಬಿಡಿ, ಅದನ್ನೆಲ್ಲ ಡಿಲೀಟ್ ಮಾಡಿ. ಸೊ ಚಿತ್ತಂ ಬಿಕಮ್ಸ್ ವೆರಿ ವೆರಿ ಸೆಟಲ್ಡ್. ಇದಿಷ್ಟಿದ್ರೆ ನಿಮ್ಗುಂಟಲ್ಲ ಸರ್ಕಾರದ ಯೋಜನೆಗಳು. ಈಗ ಮಕ್ಕಳಿಗೆ ನಾನು ಹೇಳ್ತೀನಿ ಇವಾಗ, ಅದನ್ನು ನೀವು ಹೋಗ್ತೀರಾ, ಕ್ಲಿಕ್ ಮಾಡ್ತೀರಾ, ಬರುತ್ತೆ, ನೋಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ಛಲ ಅನ್ನೋದು ನಿಮ್ಮಲ್ಲೇ ಇದೆ. ಏಕಲವ್ಯನ ಛಲ ಇದೆ.
ದ್ರೋಣಾಚಾರ್ಯರು ಪಾಠ ಮಾಡಿದ್ರು ಪರವಾಗಿಲ್ಲಪ್ಪ, ಅವರನ್ನು ಸ್ಮರಣೆ ಮಾಡಿಕೊಂಡು ಕೆಲಸ ಮಾಡ್ತೀನಿ. ನಿಮಗೆ ಏಕಲವ್ಯ ಇವತ್ತು ನಿಮಗೆಲ್ಲರಿಗೂ ಕೂಡ ಒಂದು ಮಾದರಿ ವಿದ್ಯಾರ್ಥಿ ಆಗ್ತಾನೆ. ವಿಶೇಷ ಅಂದರೆ ಅಮೇರಿಕದ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏಕಲವ್ಯನನ್ನು ಆಂಟ್ರಪ್ರಿನರ್ಶಿಪ್ ಲೀಡರ್ಶಿಪ್ ಕೋರ್ಸಿಗೆ ಪಾಠ ಮಾಡಿಸ್ತಾರೆ. ಇವತ್ತು ನಮಗೆ ಗೊತ್ತಿಲ್ಲ. ಸಾವಿರಗಟ್ಟಲೆ ಕ್ಯಾರೆಕ್ಟರ್ಸಲ್ಲಿ ಮಹಾಭಾರತದಲ್ಲಿ ಅತ್ಯಂತ ಒಂದು ರೀತಿಯ ತುಚ್ಛೀಕರಿಸಲ್ಪಟ್ಟಂಥ ಒಂದು ಪಾತ್ರ ಅಂತ ಹೇಳಿದರೆ ಏಕಲವ್ಯ. ಆದರೆ ಏಕಲವ್ಯನ ಪಾತ್ರವನ್ನು ತೆಕೊಂಡು, ಏಕಲವ್ಯನ ಲೈಫ್ ಥೀಮನ್ನು ತೆಕೊಂಡು ಅಮೇರಿಕದ MBA ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡ್ತಾರೆ. ಸರ್ ಏನು, he had only a dream in the mind and desire in the heart. ಇದು ಬಹಳ ಮುಖ್ಯ. ಡಿಸೈರ್ ಅಂದರೆ ಏನು? ಇಚ್ಛೆ. ಡ್ರೀಮ್ ಅಂದರೆ ಏನು? ಕನಸು. ಅಬ್ದುಲ್ ಕಲಾಂ ಅವರು ಹೇಳಿದ್ದು. ಇದು ಎರಡಿದ್ದರೆ ಏನು ಮಾಡ್ಬೋದು ಅಂದರೆ ಏಕಲವ್ಯನೇ ಸಾಕ್ಷಿ. ಸ್ಟ್ರೇಟ್ ಅವೇ ಕೇಳಿದ್ರು ದ್ರೋಣಾಚಾರ್ಯರ ಹತ್ರ, ಕಲಿಸ್ತೀರಾ? ಬ್ಯುಸಿಯಾಗಿದ್ದರು ಎಲ್ಲ. ಅಲ್ಲಿ ಅರ್ಜುನ ಇವರೆಲ್ಲ ಇದ್ದರು. ಬ್ಯುಸಿಯಾಗಿದ್ದೀನಿ. ಅದು ಬೇರೆ ಇರ್ಬೋದು, ಕತೆಗಳು ಬೇರೆ. ಆದರೆ ಛಲ ಅನ್ನೋದು ಈ ಹುಡುಗನಲ್ಲಿ ಬಿಡಲಿಲ್ಲ. ಬರೇ ಒಂಥರ ಫಾರೆಸ್ಟ್ ಬಾಯ್, ಮೈಯಲ್ಲೆಲ್ಲ ಮಣ್ಣು, ಸೀದಾ ಬರ್ತಾನೆ, ಫ್ರೆಂಡ್ಸನ್ನು ಕರೀತಾನೆ. ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಕಟ್ತಾನೆ, ಬಿಲ್ವಿದ್ಯೆ ಮಾಡ್ತಾನೆ. ಅರ್ಜುನಿಗಿಂತ ಮಿಗಿಲಾದಂಥ ಬಿಲ್ವಿದ್ಯೆಗಾರ ಏಕಲವ್ಯ ಆಗ್ತಾನೆ. ಗುರು ಇಲ್ಲ. ಗುರುವಿನ ಪ್ರೀತಿ, ತನ್ನ ಇಚ್ಛೆ, ತನ್ನ ಪ್ಯಾಷನ್ ಅಂದರೆ ವ್ಯಾಮೋಹ ಅನ್ನೋದು. ಯಾವ ವಿದ್ಯಾರ್ಥಿಗೆ ವ್ಯಾಮೋಹ ಇದೆಯೋ ಕಲಿಯೋದಕ್ಕೆ, ಮುಂದೆ ಬರೋದಕ್ಕೆ, ಎತ್ತರಕ್ಕೆ ಬೆಳೆಯೋದಕ್ಕೆ, ಅದು ಅಹಂಕಾರದಲ್ಲ. ಅಹಂಕಾರ ಆದರೂ ಕೂಡ ಅದರಲ್ಲಿ ಸಂಯಮ ಬೇಕಾಗತ್ತೆ. ನಿನಗೆ ಅಹಂಕಾರ ಇರ್ಬೋದು, ಆದರೆ ಅಹಂಕಾರದಲ್ಲೂ ಸಂಯಮ ಬೇಕಂತೆ. ಅದು ನಮ್ಮ ಭಾರತೀಯ ಜ್ಞಾನ ವ್ಯವಸ್ಥೆ ಹೇಳೋದು. ಕೃಷ್ಣನ ಒಂದು ಮಾತು ಬಹಳ ಮುಖ್ಯ. ವಿಕ್ಟಿಮ್ ಆಗಿರ್ತಕ್ಕಂಥ ಅರ್ಜುನ ನಿಮ್ಮ ಪಾಡು ಹಾಗೆ ವಿಕ್ಟೋರಿಯಸ್ ಆಗಿ ಮಾಡ್ತಾನೆ ಅಲ್ವಾ, ಭಗವದ್ಗೀತೆ ಮೂಲಕ. ಗ್ರೇಟ್. ಎರಡು ಮಾತು ನೋಡಿ ಅಲ್ಲಿ, ರಿಮೆಂಬರ್ ಮೀ ಆ್ಯಂಡ್ ಫೈಟ್. ಎಂಥ ಮಾತು ಇಂಗ್ಲೀಷ್ನಲ್ಲಿ, ನನ್ನನ್ನು ನೆನಪಿಸಿಕೋ ಮತ್ತು ಯುದ್ಧವನ್ನು ಮಾಡು, ಅಷ್ಟೇ ಹೇಳಿದ್ದು. ಈಗ ಒಬ್ಬ ಅಧ್ಯಾಪಕ, ಒಬ್ಬ ಪೇರೆಂಟ್ಸ್, ಮಗು ಇದನ್ನು ಅಪ್ಲೈ ಮಾಡಿ, ನನ್ನನ್ನು ನೆನಪು ಮಾಡ್ಕೋ ಮಗು, ನಿನಗೆ ಗೊತ್ತಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿನಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ. ಒಂದು ನೆನಪಿಸಿಕೋ. ನಾನು ಅದನ್ನು ಮಾಡ್ತಾ ಇದ್ದೆ. ನನ್ನ ಟೀಚರ್ಸ್ ಹೇಳುವಾಗ, ಪರೀಕ್ಷೆ ಬರೆಯುವಾಗ ನನ್ನ ಅಧ್ಯಾಪಕರನ್ನು ನೆನಪಿಸ್ಕೊಳ್ಳೋದು. ಮ್ಯಾಥಮೆಟಿಕ್ಸ್ ಟೀಚರ್ ಆದರೆ ಮ್ಯಾಥಮೆಟಿಕ್ಸ್ ಟೀಚರನ್ನು ಮನಸ್ಸಿನಲ್ಲಿ ಏಕಲವ್ಯ ಮಾಡಿದಾಗೆ ನೆನಪಿಸ್ಕೊಂಡು ಮ್ಯಾಥಮೆಟಿಕ್ಸ್ ಪೇಪರನ್ನು ಬರೆಯೋದು. 85ರಿಂದ 90 ಮಾರ್ಕ್ಸ್ ಸಿಗ್ತಾಯಿತ್ತು. ದೊಡ್ಡ 100ರಲ್ಲಿ 100 ಬರ್ತಾಯಿತ್ತು. ಅಂದರೆ ಆ ನೆನಪಿ. ಅದಕ್ಕೆ ನಾವು ಹೇಳ್ತೇವೆ ನೋಡಿ, ಏನು ಹೇಳ್ತೇವೆ, ಸ್ಮರಣೆಯೊಂದೇ ಸಾಲದೆ ಅಂತ ಹೇಳ್ತೇವೆ. ಆ ಸ್ಮರಣೆ ಇದೆ ಅಲ್ವಾ ಸ್ನೇಹಿತರೆ, ಅದು ಬಹಳ ಮುಖ್ಯ. ಇದೆಲ್ಲ ನಾನು ಪೀಠಿಕೆ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ, ನಿಮ್ಮಲ್ಲಿ ವಸ್ತುನಿಷ್ಠವಾಗಿ, ನಿಮ್ಮಲ್ಲಿ ಅಂದರೆ ಬೆಟ್ಟದಲ್ಲಿಲ್ಲ, ಗುಡ್ಡದಲ್ಲಿಲ್ಲ, ಮೈಕದಲ್ಲಿಲ್ಲ, ಇಲ್ಲಿಲ್ಲ. ಕಾನ್ಫಿಡೆನ್ಸ್ ಇರುವಂಥದ್ದು ನಿಮ್ಮಲ್ಲೇ ಹುಟ್ಟತ್ತೆ. ಅದು ಆ ಹುಟ್ಟುವಂಥದ್ದು ನಿಮ್ಮ ಕೆಚ್ಚೆದೆಯಿಂದ ಮಾತ್ರ. ನಾನು ಕೂಡ ಒಳ್ಳೆಯ ಇಂಜಿನಿಯರ್ ಆಗಬೇಕು, ಒಳ್ಳೆಯ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಬೇಕು. ಮೊದಲನೇ ಕಾಲ ಹೋಯಿತು, ಹೀಗೆ ಆಗ್ತೇನೆ ಹಾಗೆ ಆಗ್ತೇನೆ. ಒಬ್ಬ ಲೀಡರ್ ಆದರೆ ಒಳ್ಳೆಯ ಲೀಡರ್, ಹರ್ಷವರ್ಧನ್ ಥರ. ಒಬ್ಬ ವಾಗ್ಮಿ ಆದರೆ ಒಳ್ಳೆಯ ವಾಗ್ಮಿ, ವಿದ್ವಾನ್ ಶರ್ಮಾಜಿ ಥರ. ಆ ಒಳ್ಳೆಯ ಅನ್ನೋದಕ್ಕೆ ಸ್ಟ್ರೆಸ್ ಇದೆ ಈಗಿನ ಕಾಲದಲ್ಲಿ. ಒಳ್ಳೆಯ ಟೀಚರ್ ಅಂದರೆ ಆ ಒಳ್ಳೆತನಲ್ಲಿ ಕಾಣಬೇಕಲ್ಲಿ. ಒಳ್ಳೆಯ ಇಂಜಿನಿಯರ್, ಒಳ್ಳೆಯ ಡಾಕ್ಟರ್, ಒಳ್ಳೆಯ ಟೀಚರ್, ಒಳ್ಳೆಯ ಟೆಕ್ನಾಕ್ರಾಟ್, ಒಳ್ಳೆಯ ಸರ್ಜನ್ ಆಗೋದಕ್ಕೆ ಅದೊಂದು ಸಮಷ್ಟಿ. ಅದೊಂದು ಏನು ಗೊತ್ತಾ, ಅದು ಸಂಸ್ಕಾರದಿಂದ ಬರುವಂಥದ್ದು. ನಾವು ಹೇಳ್ತೀವಿ, ಬಹಳ ಮುಖ್ಯ ಇದು. ಅರ್ಚಕರ ದೇವಸ್ಥಾನದಲ್ಲಿ ಅರ್ಚಕರು ನಮಗೆ ತೀರ್ಥ ಕೊಡ್ತಾರೆ. ತೀರ್ಥ ಕೊಡುವಾಗ ನೀವು ನೋಡಿದ್ದೀರಿ, ಅದಕ್ಕೆ 2 ತುಳಸಿಯ ಇದನ್ನು ಹಾಕಿ ತೀರ್ಥ ಕೊಡ್ತಾರೆ. ನೆಕ್ಲಾಜೆಯವರ ಮ್ಯಾನೇಜರ್ ಕೂಡ ನಮ್ಮ ಜೊತೆ ಇದ್ದಾರೆ, ನಮಸ್ತೆ ಸರ್. ಸೊ ಅವರೊಂದು ತೀರ್ಥವನ್ನು ಕೊಡುವಾಗ ಬರೇ ನೀರಿಗೆ 2 ತುಳಸಿ ದಳ ಹಾಕಿದ ಕೂಡಲೇ ಆ ಸಾಮಾನ್ಯವಾಗಿರ್ತಕ್ಕಂಥ ಜೀವಜಲ ದೈವತ್ವವನ್ನು ಪಡ್ಕೊಳ್ಳುತ್ತೆ. ಇದು ಸಂಸ್ಕಾರ. ಇದು ಮಡಿಕೆ ಮಾಡ್ತಾನೆ. ಮಡಿಕೆ ಅನ್ನೋದು ಸಂಸ್ಕೃತಿ, ಮಣ್ಣು ಅನ್ನೋದು ಪ್ರಕೃತಿ, ಪೇಪರ್ ಅನ್ನೋದು, ಕಾಗದ ಅನ್ನೋದು ಸಂಸ್ಕೃತಿ, ಬಿದಿರು ಅನ್ನೋದು ಪ್ರಕೃತಿ ಇದೆ.
ಇವತ್ತಿನ ಎಲ್ಲ ಮಕ್ಕಳು ಕೂಡ ಟೆಕ್ ಸೇವಿಗಳಾಗಿದ್ದಾರೆ. ನಮ್ಮ ಹರ್ಷವರ್ಧನ್ ಜಿ ಅವ್ರ ಹತ್ರ ನೀವು ಹೋದರೆ ನಿಮಗೆಲ್ಲ ಹೇಳ್ತೀವಿ. ನಾನು ಏನು ಮಾಡ್ತೀನಿ ಅಂದರೆ ಈ ಎಲ್ಲ ವೆಬ್ಸೈಟ್ಗಳದ್ದು ಹರ್ಷವರ್ಧನ್ ಜಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸರ್ಕಾರದ ಎಲ್ಲ ವೆಬ್ಸೈಟ್ಗಳು ಮತ್ತು ಕೇಂದ್ರ ಸರ್ಕಾರದ ವೆಬ್ಸೈಟ್ಗಳು, ಅದನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿ ಬಟನ್ನನ್ನು ಒಳಗಡೆ ಹೋದಾಗ ಅದೇ ನಿಮಗೆ ಏನು ಮಾಡಬೇಕು ಅಂತ ಹೇಳುತ್ತೆ. ಇವತ್ತಿನ ದಿನಗಳು ಹಾಗೆ ಇದೆ. ನೀವೆಲ್ಲರೂ ಟೆಕ್ ಸೇವಿ. ಉದಾಹರಣೆಗೆ ನೀವು ಪ್ರಧಾನಮಂತ್ರಿಯವರ ನಿಮಗೆ ಯಾವುದು ಕಲಿಕೆಗೆ ಸಂಬಂಧಪಟ್ಟಂತಹ ಪ್ರೋತ್ಸಾಹನ್ ಯೋಜನೆ ಇದೆ. ಆ ಯೋಜನೆಯಲ್ಲಿ ನಿಮಗೆ 4 ಲಕ್ಷ ರೂಪಾಯಿ ಕೊಡ್ತಾರೆ. ಕೊಲ್ಯಾಟ್ರಲ್ ಸರ್ಕ್ಯುಲೇಟಿ ಬೇಡ. ಅದ್ರ ಜೊತೆಗೇ 860 ಸ್ಕಾಲರ್ಶಿಪ್ಗಳು ಸಿಗುತ್ತೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ. ಇವತ್ತು ನಾವು ನೋಡ್ತೀವಿ ಹೆಚ್ಚಿನ ವಿದ್ಯಾರ್ಥಿಗಳು 80, 85, 90, 95 ಸ್ಕೋರಿಂಗ್ ಇದೆ. ನಿಮಗೆ ಇದೇ ನಿಮಗೆ ಭಾಳ ಏನು ಹೇಳ್ತೀರಾ ನೀವು, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ರೀತಿಯ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ಆ ಪೋರ್ಟಲ್ಗೆ ನೀವು ಹೋಗಿ ಆ ಪೋರ್ಟಲ್ ನೀವು ಹೋದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪೋರ್ಟಲ್ ಇರುತ್ತೆ, ಅಲ್ಲಿ ಶಿಕ್ಷಾ ಪೋರ್ಟಲ್ ಇರುತ್ತೆ, ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರೆ ಎಲ್ಲ ಪೋರ್ಟಲ್ ನಿಮಗೆ ನನ್ನ ಫೋನ್ ನಂಬರವನ್ನು ನಾನು ಮುಕ್ತವಾಗಿ ಕೊಡ್ತಾ ಇದ್ದೇನೆ. ಇವತ್ತು ಅಂಥ ಸಮಸ್ಯೆಗಳು ನಿಮಗಿದ್ದರೆ ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಕೊಡ್ತೀನಿ, ಕೊನೆಗೆ ಕೊಡ್ತೀನಿ ನನ್ನ ಭಾಷಣ. ಅದು ಯಾವುದೇ ವರಿ ಮಾಡಬೇಡಿ. ಬ್ಯಾಂಕಿನ ಮ್ಯಾನೇಜರ್ ಹತ್ರ ಸಂಬಂಧಪಟ್ಟು, ಬೇರೆ ಬ್ಯಾಂಕಿನ ಮ್ಯಾನೇಜರ್ ಸಂಬಂಧಪಟ್ಟು ನಾನು ಮಾತಾಡಬೇಕು ಅಂತ ಇದ್ದರೆ, ಮಕ್ಕಳ ಭವಿಷ್ಯಕ್ಕೆ ಲೋನ್ ಬಗ್ಗೆ ಇದ್ದರೆ ಖಂಡಿತವಾಗಿಯೂ ನನ್ನಲ್ಲಿ ಆಗುವಂಥ ಪ್ರಯತ್ನ ಖಂಡಿತವಾಗಿಯೂ ನಾನು ಮಾಡ್ತೀನಿ. ನೋ ಡೌಟ್ ಅಬೌಟ್. ಯಾಕಂದರೆ 40 ವರ್ಷಗಳಿಂದ ನನ್ನದೇ ಒಂದು ರೀತಿಯಲ್ಲಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅದು ಪಬ್ಲಿಕ್ಗೆ ತೋರಿಸ್ಪಡಿಸಬೇಕು ಅಂತೆಲ್ಲ ನನ್ನ MBA ವಿದ್ಯಾರ್ಥಿಗಳದ್ದು ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರದ ಟೀಚರ್ ಸುಧೀರ್ ರಾಜರು ಅಂತ ಹೇಳಿದರೆ ಅವರು ಹೇಳುತ್ತಾರೆ ನಾನು ಟೀಚರ್. ಯಾಕಂದ್ರೆ ನನ್ನ ಮಿಷನ್ ಸ್ಟೇಟ್ಮೆಂಟ್ ಕೂಡ ಸೈಲೆಂಟ್ ಅರ್ನೆಸ್ಟ್ ಟೀಚರ್ ಅಂತ. ನನಗೊಂದು ಮಿಷನ್ ಸ್ಟೇಟ್ಮೆಂಟ್ ಇದೆ, ಶಾಲೆಗೆ ಇದೆ, ಕಾಲೇಜಿಗಿದೆ, ಯೂನಿವರ್ಸಿಟಿಗಿದೆ, ಟೀಚರಿಗಿದೆ ಅಂತ ಕೇಳಿದರೆ ನಾನು ಅದಕ್ಕೆ ಉದಾಹರಣೆ. ಸೈಲೆಂಟ್, ನಾನು ಬಹಳ ಸೈಲೆಂಟ್ ಟೀಚರ್, ವೈಲೆಂಟ್ ಅಲ್ಲ. ಅರ್ನೆಸ್ಟ್ ಅಂದರೆ ಟೀಚಿಂಗ್ ಅಂತ ಹೇಳಿದರೆ ನನಗದು ನನಗೆ ಗೊತ್ತಿಲ್ಲ. ನನ್ನ ಸೆಕೆಂಡ್ ವೈಫ್ ಇದ್ದ ಹಾಗೆ. ಸೆಕೆಂಡ್ ವೈಫ್ ಇಲ್ಲ ನನಗೆ. ಆ ಥರ ರೈಟ್. ಟೀಚಿಂಗ್ ಟ್ರೈನಿಂಗ್ ಅನ್ನೋದು ರೈಟ್. ಸೈಲೆಂಟ್ ಅರ್ನೆಸ್ಟ್ ಟೀಚರ್. ಕೆಲವರು ಕೇಳಿದರು ವಿದ್ಯಾರ್ಥಿ, ಸರ್ ಯು ಆರ್ ಎ ಪ್ರೊಫೆಸರ್, ವೈ ಡು ಯು ಸೇ ಯು ಆರ್ ಎ ಟೀಚರ್? ಬಿಲೀವ್ ಮೀ, ಐ ಆಮ್ ಎ ಟೀಚರ್ ಥ್ರೂ ಆ್ಯಂಡ್ ಥ್ರೂ. ಪ್ರೊಫೆಸರ್ ಅನ್ನೋದು ಡೆಸಿಗ್ನೇಷನ್, ಅದು ಅಂದರೆ ಮೂಲಭೂತವಾಗಿ ನಾನು ಅಧ್ಯಾಪಕ, ನಾನು ಶಿಕ್ಷಕ. ರೈಟ್. ಆದ ಕಾರಣ ನಾನು ಅದನ್ನು ಪ್ರೊಫೆಸರ್ ಅಂತ ಮಾಡಲೇ ಇಲ್ಲ. ನಾನು ಡೆಸಿಗ್ನೇಷನ್ ಪ್ರೊಫೆಸರ್ ಇರ್ಬೋದು, ಬಟ್ ಐ ಆಮ್ ಸ್ಟಿಲ್ ಎ ಟೀಚರ್. ನಾನು ಯಾವತ್ತೂ ಹೇಳಲಿಕ್ಕುಂಟು, ರಿಟೈರ್ಮೆಂಟ್ ಆದ ನಂತರ ಕೂಡ ಟೀಚರ್ಶಿಪ್ ಅನ್ನೋದು ನನ್ನಲ್ಲಿ ಇರಬೇಕು. ಎಲ್ಲಿ ತನಕ ಅಂತ ಕೇಳಿದರೆ ಕೊನೆಯ ದಿನ ಅಲ್ಲಿ ತನಕ ಆ ಟೀಚರ್ಶಿಪ್ ನನ್ನಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಟೀಚರ್ ಅನ್ನೋದು ನಾನು ಚಾಯ್ಸ್ ಆಗಿ ತಗೊಂಡದ್ದು, ಆಯ್ಕೆ ನಂದು. ಕೆನರಾ ಬ್ಯಾಂಕಲ್ಲಿ ಜಾಬ್ ಇತ್ತು ಸರ್. ಐ ಗಾಟ್ ಅನ್ ಅಪಾಯಿಂಟ್ಮೆಂಟ್ ಇನ್ ಕೆನರಾ ಬ್ಯಾಂಕ್. For the benefit of the manager, I am telling here, when I was a student in St. Aloysius, I appeared for the BSRB examination, got qualified, and I was appointed as a clerk. Then I have not accepted the job. ಪೇರೆಂಟ್ಸ್ ಹೇಳಿದರು, ಎಂಥ ಮಾಡ್ತಿ ಮಾರ. ಪೇರೆಂಟ್ಸ್ ಅಂದರೆ ಆಗ ತಾಯಿ ತೀರಿ ಹೋಗಿದ್ದಾರೆ, ತಂದೆ ಮಾತ್ರ. ಏನು ಮಾಡ್ತಿ? ಆವಾಗ ಸಂಬಳ ಇದ್ದದ್ದು 13,000 ರೂಪಾಯಿ. ಅದನ್ನು ಬಿಟ್ಟು ನೀನು ಪುನಃ ಕಲಿಬೇಕು, ಟೀಚರ್ ಆಗಬೇಕು ಅಂತ ಹೇಳಿದೆ. ಎಲ್ಲ ನಿನಗೆ ಬಿಟ್ಟದ್ದು, ನಾನೇನು ಹೇಳೋದಿಲ್ಲ ಅಂತೇಳಿ ತಂದೆ ಭಾಳ ಸಿಟ್ಟು ಮಾಡಿಕೊಂಡ್ರು. ಆದರೆ ಇವತ್ತು ನನಗೆ ಅದೆಲ್ಲ ಮನಸ್ಸಿನಲ್ಲಿದೆ. ಆದರೆ ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ನಾನು ಇದ್ದೆ, ಅದನ್ನು ಮಾಡಿದ್ದೀನಿ. ಅದಕ್ಕೆ ನನಗೆ ಸ್ಫುರಣೆ ಆಗಿದ್ದವರು ನನ್ನ ತಾಯಿಯವರು. ಆವಾಗ ಹೇಳಿದ್ದೆ ಅಲ್ವಾ, ನನ್ನ ಕರ್ಕೊಂಡು ಹೋಗ್ತಾಯಿದ್ರು ನರ್ಸರಿ ಶಾಲೆಗೆ, ಕೊಡೆ ಉಲ್ಟಾ ಹಿಡಿತಾ ಇದ್ರು. ಅವಾಗ ಜಾಬ್ ಇತ್ತವ್ರು. ಅವ್ರು ಹೇಳಿದರು, ಬಹುಶಃ ಅವರಿಗೆ ಮನಸ್ಸಲ್ಲೇ ಆಗಿದೆ ಏನೋ, ನಾನು ಅವ್ರು ಹೆಚ್ಚು ಕಾಲ ಬದುಕುವುದಿಲ್ಲ ಅಂತ. ಅವ್ರು ಹೇಳಿದರು, ಎಷ್ಟೇ ಕಷ್ಟ ಆಗಲಿ, ಇದು ಅವರ ಮಾತು, ಎಷ್ಟೇ ಕಷ್ಟ ತುಳುವಲ್ಲಿ ಹೇಳ್ತಾಯಿದ್ರು, ಎಷ್ಟೇ ಕಷ್ಟ ಆಗಲಿ ನೀವಿಬ್ಬರು ಅಣ್ಣನ ತಮ್ಮಂದಿರು ಒಳ್ಳೇದಿರಬೇಕು. 1. ನಂಬರ್ 2, ಎಷ್ಟೇ ಕಷ್ಟ ಆಗಲಿ ಯಾರ ಹತ್ರ ಏನು ಕೇಳಬಾರ್ದು. 2. ನಂಬರ್ 3, ಎಷ್ಟೇ ಕಷ್ಟ ಆಗಲಿ ನೀನು ಏನಾದರೂ ಗ್ರಹಿಸಿದರೆ ಮುಂದಕ್ಕೆ ಮಾಡಬೇಕು ಅಂತ ಇದ್ದರೆ ಅದನ್ನು ಮಾಡಬೇಕು ನೀನು ಅಂತ ಹೇಳಿದ್ದು ನನಗೆ ಈಗಲೂ ನೆನಪಿದೆ. ಪರ್ಹ್ಯಾಪ್ಸ್ ಹರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಸ್ಟುಡ್ ಫಾರ್ ಇಟ್ ಆ್ಯಂಡ್ ಐ ಆಮ್ ಎ ಟೀಚರ್ ಥ್ರೂ ಆ್ಯಂಡ್ ಥ್ರೂ. ಇದನ್ನು ನನ್ನ ಸ್ಟೋರಿ. ಇನ್ನೂ ಸ್ವಲ್ಪ ವಿಚಾರಗಳನ್ನು ಹೇಳ್ತೀನಿ, ಪ್ರಶ್ನೆಗಳನ್ನು ಕೇಳಿ, ನನಗೆ ಅದು ಒಳ್ಳೆಯದಾಗತ್ತೆ.
ಅಷ್ಟು ಮಾತಾಡಿ ಮತ್ತೆ ಪ್ರಶ್ನೆ, ಯಾಕಂದರೆ ಯಾವ ಸೌಲಭ್ಯಗಳದರ ಬಗ್ಗೆ ಹೆಚ್ಚು ಪ್ರಶ್ನೋತ್ತರಗಳಿದ್ದರೆ ಚೆನ್ನಾಗಿರುತ್ತೆ. ಸೊ ಏನು ಮಾಡುವ ಅಂದರೆ ಹರ್ಷವರ್ಧನ್ ಜಿ ಒಂದು 10-15 ನಿಮಿಷಗಳ ಕಾಲ, ಇದೊಂದು 5 ನಿಮಿಷ 7 ನಿಮಿಷ ಮಾತಾಡಿ 10-15 ನಿಮಿಷ ಕಾಲ ಅವರ ಪ್ರಶ್ನೆಗಳು, ಪೇರೆಂಟ್ಸ್ನ ಪ್ರಶ್ನೆಗಳು, ಇಲ್ಲಾಂದರೆ ಬರೀ ಒಂದು ಭಾಷಣ ಆಗತ್ತೆ. ಅವರು ಒಂದು ಪ್ರಶ್ನೆಗಳನ್ನು ಕೇಳೋದು, ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಮ್ಮ ಡಾಕ್ಟರ್ ಸುಷ್ಮಾ ಮೇಡಮ್ ಕೂಡ ಇದ್ದಾರೆ, ಪ್ರೊಫೆಸರ್ ಅವರು ನಮ್ಮಲ್ಲಿ. ಉತ್ತರ ಕೊಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದರ ದ್ಯಾನ್ ಸಿಂಪ್ಲಿ ಎ ಸ್ಪೀಚ್ ಥರ ಏನೋ ಭಾರಿ ಲಾಯ್ಕ್ ಪಾತಿರಿಯರು ಮಾರ್ಯಾರೆ, ಅದು ಒಂದು ಅಂಗ. ಭಾರಿ ಲಾಯ್ಕ್ ಪಾತಿರದ ಎಂಚಿನ ಕಲ್ಪೆರ ಅಂಡೈಟ್ ಅದು 2ನೇ ಅಂಗ, ಅದು ಭಾಳ ಮುಖ್ಯ. ಆದ ಕಾರಣ ಇದೊಂದು ಅಂಶ ನಾನು ಹೇಳ್ತೀನಿ ನಿಮಗೆ. ಕರ್ನಾಟಕ ಸರ್ಕಾರದ ಬೇಕಾದಷ್ಟು ಯೋಜನೆಗಳಿದೆ, ರೈಟ್. ಫಾರ್ ಎಕ್ಸಾಂಪಲ್ ಯುವ ಕಣಜ ಅಂತ ಒಂದು ಯೋಜನೆ ಇದೆ. ಯುವ ಕಣಜ ಅಂತ ಯೋಜನೆ, ಒಳ್ಳೆಯ ಯೋಜನೆ ಅದು. ಸಾಮಾನ್ಯ ನಿಮಗೆ 10 ಲಕ್ಷದಷ್ಟು ನಿಮಗೆ ಲೋನನ್ನು ಕೊಡ್ತಾರೆ. DC ಆಫೀಸಿಗೆ ಹೋಗ್ಬಿಟ್ರೆ ಯುವ ಕಣಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅವರು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. DC ಆಫೀಸ್. ನಿಮಗೆ ಕಷ್ಟ ಆಗಿದ್ದರೆ ನನ್ನ ನಂಬರ್ ಕೊಡ್ತೀನಿ ಅಂತ ಆಗ ಹೇಳಿದ್ದೀನಿ, ನಾನು ನಿಮ್ಮ ನಂಬರ್ ಕೊಡ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ, ನೀವು ಆ ಲೋನನ್ನು ಪಡ್ಕೊಳ್ಬೋದು. ಯುವ ಕಣಜ ಅನ್ನುವಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಯೋಜನೆ ತುಂಬ ಚೆನ್ನಾಗಿದೆ. ಹಾಗೆ ಕರ್ನಾಟಕ ಬ್ಯಾಂಕ್ ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಅವರು ನಿಮ್ಮ ಇಂಟ್ರೆಸ್ಟ್ ರೇಟಿಗೆ ನಿಮಗೆ ಅದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ ಅದಕ್ಕೆಲ್ಲ ಸಂಬಂಧಪಟ್ಟು ವೇವಿಂಗ್ ಕೂಡ ಮಾಡ್ತಾರೆ ಅವರು. ಅದೆಲ್ಲ ಯಾಕಂದರೆ ಪ್ರೈವೇಟ್ ಸೆಕ್ಟರ್, ನ್ಯೂ ಜನರೇಷನ್ ಬ್ಯಾಂಕ್, ಇವರಿಗೆ ಆ ರೈಟ್ ಇರೋದಿಲ್ಲ. ಇವರು ಕೆನರಾ ಬ್ಯಾಂಕ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅದು. ಅದಕ್ಕೆ ನನ್ನ ಪ್ರಕಾರ ಸ್ನೇಹಿತರೆ, ಇವತ್ತು ಹಣ ಅನ್ನೋದಿದೆ ಅಲ್ವಾ, ಅದು ನಿಮ್ಮದು ಬೈ ಪ್ರಾಡಕ್ಟ್ ಆಫ್ ಯುವರ್ ಲರ್ನಿಂಗ್ ಅಂತ ನನಗೆ ಕಾಣುತ್ತೆ. ನೀವು ಚೆನ್ನಾಗಿ ಕಲ್ತಿಂತಾದರೆ ಹಣಕಾಸು ಕೊಡಲಿಕ್ಕೆ ಬೇಕಾದಷ್ಟು ಮಂದಿ ಇದ್ದಾರೆ ಇವತ್ತು, ರೈಟ್. ನಾನು ಬೇಕಾದ್ರೂ ಕೊಡ್ತೀನಿ ನಿಮಗೆ, ತುಂಬ ಇಲ್ಲ ನನ್ನ ಹತ್ರ, ಸ್ವಲ್ಪ ಕೊಡ್ಬೋದು, ರೈಟ್. ಅದು ಸಮಸ್ಯೆನೇ ಅಲ್ಲ ಅಂತ ನನಗೆ ಕಾಣುತ್ತೆ. ಯಾವುದು ಸಮಸ್ಯೆ ಅಂತ ಕೇಳಿದರೆ, ಫಸ್ಟಿಗೆ ನೀವು ಒಂದು ಇಂಟ್ರೋಸ್ಪೆಕ್ಷನ್ ಮಾಡಬೇಕು. ನಾನು ವಿದ್ಯಾರ್ಥಿ, ನಾನು ಕಲಿಬೇಕು, ನನ್ನ ಭವಿಷ್ಯವನ್ನು ನಾನು ನಿರ್ಮಾಣ ಮಾಡಬೇಕು. ನನಗೆ ಯಾರು ಗಾಡ್ ಫಾದರ್ಸ್ ಇಲ್ಲ, ತಂದೆ ತಾಯಿಯವರನ್ನು ನಾನು ಚೆನ್ನಾಗಿ ಅವರನ್ನು ನೋಡ್ಕೋಬೇಕು. ಅವರಿಗೆ ಏಜ್ ಆಗುವಾಗ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಕಾನ್ಷಿಯಸ್ನೆಸ್ ನಿಮ್ಮಲ್ಲಿ ಬಂದರೆ ನಿಮಗೆ ಟೀಚರ್ಸ್ ಇನ್ಸೈಟ್ ಕೊಡ್ತಾರೆ. ಕೃಷ್ಣ ಕೊಟ್ಟದ್ದು ಅರ್ಜುನಿಗೆ ಕೇವಲ ಇನ್ಸೈಟ್ ಮಾತ್ರ, ಅಂತರ್ದೃಷ್ಟಿಯನ್ನು ಮಾತ್ರ ಕೊಟ್ಟದ್ದು. ಸೊ ಭಗವದ್ಗೀತೆಯ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಲಾರ್ಡ್ ಕೃಷ್ಣ ಟು ಅರ್ಜುನ ಏನಂತ ಕೇಳಿದರೆ, ದ ಗಿಫ್ಟ್ ಆಫ್ ಇನ್ಸೈಟ್ ಟು ಅರ್ಜುನ. ಇದನ್ನು ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ, ರೈಟ್. ಇದನ್ನು ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಆ ಗಿಫ್ಟನ್ನೇ ಕೊಟ್ಟಂದರೆ ಆ ಸ್ವಧರ್ಮವನ್ನು ಅವನಿಂದ ಹೇಳಿಸಿ, ಆ ಸ್ವಧರ್ಮಕ್ಕೆ ನೀನು ನಡ್ಕೊಳ್ಬೇಕು ಅಂತೇಳುವ ಬೋಧನೆಯನ್ನು ಕೃಷ್ಣ ಮಾಡಿದೆ ಅಲ್ವಾ. ಅದೇ ಥರದಲ್ಲಿ ಇವತ್ತು ಪೇರೆಂಟ್ಸ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಯನ್ನು, ಅವರ ಟ್ಯಾಲೆಂಟ್ಸನ್ನು ಗುರುತಿಸ್ಕೊಂಡು ಅವರನ್ನು ಯಾವ ಪೋರ್ಟ್ಫೋಲಿಯೋಗೆ ಅವರನ್ನು ಹಾಕಬೇಕು, ಹೇಗೆ ಬೆಳೆಸಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಮಕ್ಕಳಿಗೆ ಈ ಆಲೋಚನೆ ಬರೋದಿಲ್ಲ. ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ಸ್ಟೂಡೆಂಟ್ಸ್. ನಾವು ಎನ್ಲೈಟೆಂಡ್ ಆಗಿ ಥಿಂಕ್ ಮಾಡ್ತೀವಿ, ಯಾಕಂದರೆ ಬದುಕಿನ ಏಳು ಬೀಳುಗಳನ್ನು ನಾವು ನೋಡಿದ್ದೀವಿ. ಈಗ ಹಣಕಾಸಿಗೆ ಸಂಬಂಧಪಟ್ಟು ಪೇರೆಂಟ್ಸ್, ನಿಮ್ಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರೌಡ್ ಪೇರೆಂಟ್ಸ್ ಇಲ್ಲಿ ಇದ್ದೀರಿ. ಹಣಕಾಸಿಗೆ ಸಂಬಂಧಪಟ್ಟು ಏನು ತೀರ್ಮಾನಗಳನ್ನು ಮಾಡ್ಬೋದು, 1-2-3 ತೀರ್ಮಾನಗಳನ್ನು ನಾನು ಹೇಳ್ತೀನಿ, ನಾನು ಪರಿಪಾಲನೆ ಮಾಡುವಂಥದ್ದು. ಫಸ್ಟಿಗೆ ವಿಜಯ ಕಾಲೇಜಲ್ಲಿ ಜಾಬ್ ಇತ್ತು ನನಗೆ, ಟೆಂಪರರಿ ಪೋಸ್ಟ್, 1040 ರೂಪಾಯಿ ಸಂಬಳ ಇತ್ತು. ಆವಾಗನೇ ಮದುವೆ ಆಗಿದೆ. ಕೇಳಿದರು ಕೆಲವರೆಲ್ಲ, ಮದುವೆಗೆ ಮತ್ತೆ ನೀವು ಮದುವೆ ಆಗಿದ್ದೀರಾ, ಇನ್ನು ಸಂಬಳ ಮಾತ್ರ ಭಾರಿ ಕಡಿಮೆ, ಟೆಂಪರರಿ ಪೋಸ್ಟ್ ಏನು ಮಾಡ್ತೀರಾ, ಮದುವೆಗೆ ಮತ್ತೆ ಇದಕ್ಕೇನು ತಾಳೆ ಮಾಡ್ತೀರಾ ನೀವು. ನನಗೆ ಹುಡುಗಿ ಖುಷಿ ಆಯಿತು, ಸ್ಫೂರ್ತಿ ಕೊಟ್ಟಲು ಕಲಿಯೋದಕ್ಕೆ. ಅದಕ್ಕಿಂತ ಇನ್ನೂ ಎತ್ತರಕ್ಕೆ ನನಗೆ ಏರ್ಲಿಕ್ಕಾಯಿತು. ಅದಕ್ಕೆಲ್ಲ ತಾಳೆ ಮಾಡುವಂಥದ್ದು ಉಂಟಲ್ಲ, ಆಗ ವಿಜಯಕುಮಾರ್ ಹೇಳಿದ್ದಾರೆ. ಇದೆಲ್ಲ ನಿಮಗೆ ಕೆಲವೆಲ್ಲ ಅಪಮಾನಗಳು, ಕೆಲವೆಲ್ಲ ತೊಂದರೆಗಳು ಬರುತ್ತೆ ನಿಮಗೆ. ಬದುಕನ್ನು ನಾವು ಬದುಕನ್ನು ಎದುರಿಸ್ತಾ ಹೋಗಬೇಕಾಗತ್ತೆ. ಆದರೆ ಇವತ್ತು ನಾನು ಈ ಕಾಲಘಟ್ಟದಲ್ಲಿ ನಿಂತು 63ನೇ ವಯಸ್ಸಲ್ಲಿ ಒಂಚೂರು ನಾನು ಹಿಂದೆ ನೋಡಿದಾಗ ನನಗೆ ಕಾಣುತ್ತೆ, ನಾನು ಬಹಳಷ್ಟು ಸಾಧಿಸಿದ್ದೀನಿ ಅಂತ ಕಾಣುತ್ತೆ ನನಗೆ. ಬಹಳ ಆತ್ಮಪೂರ್ವಕವಾಗಿ ನಾನು ಇದನ್ನು ಹೇಳ್ತೀನಿ, ಭಾಳಷ್ಟು ಸಾಧಿಸಿದ್ದೀನಿ ಅಂತ ಕಾಣುತ್ತೆ. ಇಲ್ಲಾಂದರೆ ನಾನೊಬ್ಬ ಹಳ್ಳಿ ಹೈದ ಕನ್ನಡ ಮೀಡಿಯಮ್ನ ವಿದ್ಯಾರ್ಥಿ. ನಾನು ಇವತ್ತು ನಾನು
25-26 ವರ್ಷ ಒಂದು MBA ವಿದ್ಯಾರ್ಥಿಗಳಿಗೆ ಮತ್ತು PhD ಮಾಡಿ ನಂತರ 10 ಅವಾರ್ಡ್ಸ್ ಎಲ್ಲ ಬಂತು ನನಗೆ ನನ್ನ ಟ್ರೈನಿಂಗ್ ಕಾರ್ಯಕ್ರಮಗಳಿಗೆಲ್ಲ ನೋಡಿದಾಗ ನನಗೆ ಒಂದು ರೀತಿಯ ಬಟ್ ಹ್ಯುಮಿಲಿಟಿ ಐ ಆಮ್ ಟೆಲ್ಲಿಂಗ್. ಹ್ಯುಮಿಲಿಟಿ ಅಂದರೆ ಅರ್ಜುನ ಕೃಷ್ಣ ಮುಂದೆ ಕೂತಾಗ ನೀವು ನೋಡಿರ್ಬೋದು ಆ ಕೂತ್ಕೊಳ್ಳುವಿಕೆ, ಹ್ಯುಮಿಲಿಟಿಯಿಂದ ಕೇಳ್ತಾನೆ, ಓ ಭಗವಂತ ನನಗೆ ಗೊತ್ತಿಲ್ಲ ನೀನು ಹೇಳಬೇಕು ಅಂತ. ಇದು ಬರಬೇಕು ವಿದ್ಯಾರ್ಥಿಗಳಲ್ಲಿ, ಇದು ಬರಬೇಕು ಹ್ಯುಮಿಲಿಟಿ. ಹ್ಯುಮಿಲಿಟಿ ಅಂದರೆ ಏನು? ನನಗೆ ಗೊತ್ತಿಲ್ಲ ಸರ್, ಹೆಲ್ಪ್ ಮಾಡಬೇಕು, ನೀವು ಹೇಳಿಕೊಡ್ಬೇಕು, ನನಗೆ ತಪ್ಪಾಗಿದೆ ನೀವು ಮನ್ನಿಸಬೇಕು, ತಪ್ಪಾಗಿದೆ ತಿದ್ದುಕೊಳ್ತೀನಿ. ಇದು ಯಾವಾಗ ವಿದ್ಯಾರ್ಥಿಗಳಲ್ಲಿ ಬರುತ್ತೋ ಅವರು ಲರ್ನಿಂಗ್ ಆಗ್ತಾರೆ, ಬೆಳೀತಾರೆ. ನಾನು ಎಷ್ಟೋ ಬಾರಿ ನನ್ನ ಅಧ್ಯಾಪಕರ ಹತ್ರ ಇದನ್ನೇ ಕೇಳಿದ್ದು, ನನಗೆ ಸಾರಿ ಸರ್ ಇಂಗ್ಲೀಷ್ ಮಾತಾಡಲಿಕ್ಕೆ ನನಗೆ ಬರೋದಿಲ್ಲ ಅಲೋಷಿಯಸ್ ಕಾಲೇಜ್ನಲ್ಲಿ, ಐ ಕಾಂಟ್ ಸ್ಪೀಕ್. ಎಷ್ಟಾಯಿತು ಅಂತ ಕೇಳಿದ್ರೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂತು. ಅಲ್ಲಿ ಆವಾಗ ಎಲ್ಲ ಇಂಗ್ಲೀಷ್ ಮಾತಾಡುವಂಥ ಕಾನ್ವೆಂಟ್ ಸ್ಟೂಡೆಂಟ್ಸ್. ಐ ಆಮ್ ಫ್ರಮ್ ಕಾಸರಗೋಡ್, ಬಟ್ ಐ ಕೆನಾಟ್ ಸ್ಪೀಕ್ ಇವನ್ ಎ ಸಿಂಗಲ್ ವರ್ಡ್. ದೇ ಸೆಡ್, ಸುಧೀರ್ ಡೋಂಟ್ ವಾರಿ, ವಿಲ್ ಟ್ರೈನ್ ಯು ಇನ್ ಇಂಗ್ಲೀಷ್. ಇವತ್ತು ಕಾನ್ಫಿಡೆಂಟಾಗಿ ಇಂಗ್ಲೀಷ್ನಲ್ಲೂ ಮಾತಾಡ್ತೀನಿ, ಕನ್ನಡದಲ್ಲೂ ಮಾತಾಡ್ತೀನಿ. ಒಡನಾಟ, ಧೈರ್ಯ ಕೊಟ್ಟದ್ದು ನನಗಿದೆ ಅಲ್ವಾ. ಪ್ರತಿನಿತ್ಯ ಹೇಳ್ತಾ ಇದ್ರು ಟೀಚರ್ಸ್, ಗೋ ಟು ದ ಲೈಬ್ರರಿ ಆ್ಯಂಡ್ ರೀಡ್ ಟೈಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಹಿಂದೂ ಪೇಪರ್. ಪ್ರತಿನಿತ್ಯ ಇಂಗ್ಲೀಷ್ ಪೇಪರ್ಗಳನ್ನು ಓದುವಂಥ ಹವ್ಯಾಸ ಮಾಡಿ, TV ಇಂಗ್ಲೀಷ್ ಚಾನಲ್ಸ್ಗಳನ್ನು ನೋಡಿ, ಅದರಲ್ಲಿ ಇಂಗ್ಲೀಷ್ ಮಾತಾಡೋರು ಹೇಗೆ ಶಬ್ದಗಳನ್ನು ಪೋಣಿಸ್ತಾರೆ ಅಂತ ಕೇಳಿ. ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಹೇಳೋದು ನಾನು, ಸುಮ್ಮನೆ ಕೂತ್ಕೊಳ್ಬೇಡಿ, ಸಮಯ ಸಿಕ್ಕಾಗ ಓದಿ. 10 ನಿಮಿಷ ಓದಿದರೆ 15 ನಿಮಿಷ ನೀವು ಓದಿದ ಬಗ್ಗೆ ರಿಫ್ಲೆಕ್ಟ್ ಮಾಡಿ, ನಿಧಿಧ್ಯಾಸನ ಮಾಡಿ. ಏನಿದೆ ನನಗೆ ಅದರಲ್ಲಿ, ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ, ಹೌ ಐ ಕ್ಯಾನ್ ಚೇಂಜ್ ಮೈ ಲೈಫ್, ವಾಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಮೀ. ಸ್ನೇಹಿತರೆ, ಇದು ಬರಬೇಕು. ಚಿಟ್ಟೆ ನೀವು ತಗೊಂಡ್ರೆ ಇವತ್ತು ನೇಚರಿಂದ ನಾನು ಕಲ್ತಂಥ ಪಾಠ ಅಂದರೆ ದೊಡ್ಡ ಪಾಠ ಕಲ್ತದ್ದು ನಾನು ಚಿಟ್ಟೆಯಿಂದ. ಗೊತ್ತಾ ನಿಮಗೆ? ಆ ಸುಂದರ ಚಿಟ್ಟೆಯ ಹಿನ್ನೆಲೆ ನಿಮ್ಗೆ ಗೊತ್ತುಂಟಾ? ಪೂರ್ವಾಶ್ರಮ ಕೇಳಿದರೆ ನೀವು ಕಣ್ಣೀರು ಹಾಕ್ತೀರಾ. ನಿಮ್ಮ ಟೀಚರ್ ಸ್ವಲ್ಪ ಹೇಳಿರ್ಬೋದು ನಿಮಗೆ. ಚಿಟ್ಟೆ ಆಗುವ ಮೊದಲು ಅದೇನು ಹುಳ ಆಗಿರುತ್ತೆ ಅಲ್ವಾ, ರೈಟ್? ಶೀ ಅಂತ ಹೇಳ್ತೇವೇನಲ್ವಾ, ಆ ಹುಳಕ್ಕೆ ಕಣ್ಣು 2 ಹೋಗುತ್ತೆ. ಚಿಟ್ಟೆ ಆಗುವ ಪ್ರಾಸೆಸ್ನಲ್ಲಿ ಇಡೀ ದೇಹ ಹುಳದ್ದು 2 ಭಾಗ ಆಗಿ ಕಟ್ಟಾಗತ್ತೆ, ರೈಟ್? ಯಾವುದೇ ಚಿಟ್ಟೆ ಸೈನ್ ಮಾಡ್ತದ ನಾನು ಚಿಟ್ಟೆ ಆಗ್ತೇನೆ ದೇಹ ತುಂಡಾಗತ್ತೆ ಅಂತ? ಇಲ್ಲ, 2 ಭಾಗ ಆಗತ್ತೆ. ಕಿವಿ ಕೇಳೋದೇ ಇಲ್ಲ, ಅದಕ್ಕೆ ಕಣ್ಣು ಕಾಣೋದೇ ಇಲ್ಲ. ಯಾವುದಕ್ಕೆ? ಆ ಹುಳ ಮತ್ತೆ ಚಿಟ್ಟೆ ಆಗೋದಕ್ಕೆ ರೆಡಿ ಆಗುವಂಥದ್ದು. ಕೊನೆಗೆ ಜಾಯಿನ್ ಆಗಿ ಹೊಸ ಹೊಸ ರೆಕ್ಕೆ ಪುಕ್ಕಗಳು ಬರುತ್ತೆ, ಚಿಟ್ಟೆ ಆಗತ್ತೆ. ಸೊ ಚಿಟ್ಟೆ ಅನ್ನುವಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ ಆದದ್ದು ಆ ಹುಳದಿಂದಲೇ. ಆದ ಕಾರಣ ಮೈ ಪ್ರೀಚಿಂಗ್ ಟು ಎವ್ರಿಬಾಡಿ ಹಿಯರ್ ಇಸ್ ದ್ಯಾಟ್ ಎವ್ರಿ ಚೈಲ್ಡ್ ಇಸ್ ಎನ್ ಅಚೀವರ್. ಮಕ್ಕಳನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದೇನೆ, ಪ್ರತಿ ವಿದ್ಯಾರ್ಥಿ ಒಬ್ಬ ಅಚೀವ್ ಮಾಡಿ ಆಗಿದೆ ನೀವು. ನಮಗಿಂದ ಬೇಕಾದ್ದು ನಿಮಗೆ ಕೆಲವೊಂದು ಪ್ರೋತ್ಸಾಹ ಮಾತು, ಇನ್ಸ್ಪಿರೇಷನ್, ನಗು. ಫಾರ್ ಎಕ್ಸಾಂಪಲ್ MC ಮಾಡಿದ್ರು ಇಲ್ಲಿ, ಹರ್ಷವರ್ಧನ್ ಜಿಗೆ ಹೇಳಿದೆ, ಎಷ್ಟು ಸುಂದರವಾಗಿ MC ಮಾಡಿದ್ರು ಗೊತ್ತಾ ಅವರು ಸರ್? ಕೇಳಿದ್ದೀರಿ ನಾವೆಲ್ಲರೂ ಕೂಡ. ಒಂದೇ ಒಂದು ಶಬ್ದದಲ್ಲಿ ಮಿಸ್ಟೇಕ್ ಮಾಡಿ ಕೇಳಿದೆ ಅವ್ರ ಹತ್ರ, ನೀವೆಲ್ಲಿದ್ದೀರಿ? ನಮ್ಮಲ್ಲಿ ರಾಬೋಸಾಫ್ಟ್ ಇಂಜಿನಿಯರಿಂಗಲ್ಲಿ ಸೇರಿದ್ದಾರೆ ಅವರು, B.Tech ಸ್ಟೂಡೆಂಟ್ ಅವರು. ಒಂದೇ ಒಂದು ಅವ್ರು ಕೇಳಿ ಅವರ MC ಅನ್ನು ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಇಲ್ಲಿ MC ಮಾಡಿದವರು ಇಲ್ಲ, ಬಟ್ ಕೇಳಿ ಒಂದೇ ಒಂದು ಮಿಸ್ಟೇಕ್ ಮಾಡಲಿಲ್ಲ ಅವರು. ಇದು ಬಹಳ ಮುಖ್ಯ. ನಾನು ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸುವಂತಹದ್ದು, ಬದುಕು ಇರುವಂತಹದ್ದು ಸೂಕ್ಷ್ಮತೆಯಲ್ಲಿ. ಆ್ಯನ್ ಐ ಫಾರ್ ಡಿಟೇಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ದೊಡ್ಡದನ್ನು ನೋಡಿಕೊಂಡು ಬಿಟ್ಟುಬಿಡಬೇಡಿ. ಒಂದು ದುಂಬಿ ಎಲ್ಲ ಹೂಗಳ ಹತ್ರ ಹೋಗುತ್ತೆ, ಪರಿಮಳ ಇಲ್ಲದ್ದು, ಪರಿಮಳ ಇದ್ದದ್ದು, ಅದಕ್ಕೆ ಬೇಕಾದ ಮಕರಂದ ಸಿಗುವಂಥದ್ದು ಚಿಕ್ಕ ಹೂವಿಗೂ ಬರುತ್ತೆ, ದೊಡ್ಡ ಹೂವಿಗೂ ಬರುತ್ತೆ. ಮನುಷ್ಯನ ಬಾಳು ಹೀಗಿರಬೇಕು. ಅಂದರೆ ಎಲ್ಲರಿಂದ ಕಲಿಯುವಂತಹದ್ದು, ಎಲ್ಲರಿಂದ. ನಾನು ಅವ್ರ ಹತ್ರ ಶ್ರೀಯುತ ಅನಂತಯ್ಯ ಆಚಾರ ಹತ್ರ ಮಾತಾಡ್ತಿದ್ದೆ ಅಲ್ಲಿ, ಮತ್ತು ಇನ್ನೊಬ್ಬರು ನಮ್ಮ ಪಕ್ಕದಲ್ಲಿ ಇರೋರು ಮಾತಾಡ್ತಿದ್ದಾರೆ. ಅಲ್ಲಿದ್ದಾರೆ ಅವರು. ಅವರ ಅನುಭವಗಳನ್ನು ಕೇಳ್ತಿದ್ದೆ. ಅವರೇ ಹೇಳಲಿಕ್ಕೆ ಶುರು ಮಾಡಿದರು ಅವರ ಸ್ಟೋರೀಸ್ ಯಾರು ಹೇಳ್ತಾರ ಅದನ್ನು ಕೇಳಿ, ನಿಮಗೆ ಅದರಿಂದ ವಿಸ್ಡಮ್ ಸಿಗತ್ತೆ. ಅವರ ಬದುಕು ನಿಮ್ಮ ಬದುಕಾಗತ್ತೆ. ಎಲ್ಲೋ ಒಂದು ಕಡೆ ಅವರು ಹೇಳ್ತಾರೆ, ಅದು ನಾನು ಮಾಡಬಾರ್ದಿತ್ತು, ಈಗ ಗೊತ್ತಾಯಿತು. ನಿಮಗೆ ಡೈರೆಕ್ಟಾಗಿ ಲರ್ನಿಂಗ್ ಅದು. ವಿದ್ಯಾರ್ಥಿಗಳು
ಕಿವಿಯೊಳಗಿನ ಕಿವಿ ಆಗಬೇಕು ಅಂದರೆ ಇದಕ್ಕೆ ನಾನು ಹೇಳೋದು. ಭಗವಂತ ಕೊಟ್ಟದನ್ನು ನೀವು ನೇರವಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಪಂಚೇಂದ್ರಗಳಿಂದ ಅದು ಕರೆಕ್ಟ್ ಕ್ಯಾಪ್ಚರ್ ಮಾಡುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡುವವರು ನೀವು ನಿಮ್ಮ ಕಾನ್ಷಿಯಸ್ನಿಂದ. ಅದನ್ನು ಆ್ಯಕ್ಟಿವೇಟ್ ಮಾಡಲ್ ಇರಬೇಕು. ನಿಮ್ಮ ಸೆಲ್ ಫೋನನ್ನು ಆ್ಯಕ್ಟಿವೇಟ್ ಇಡ್ತೀರಲ್ಲ, ಅದೇ ಥರದಲ್ಲಿ ಪಂಚೇಂದ್ರಗಳನ್ನು ಆ್ಯಕ್ಟಿವೇಟ್ ಮಾಡಬೇಕು. ತನ್ನಿಂದ ತಾನಾಗೆ ಕೇಳುತ್ತೆ ನಿಮಗೆ, ಜಗತ್ತು ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಅಂದರೆ ಅಂಥ ಆ್ಯಕ್ಟಿವೇಟಿಂಗ್ ಮೋಡಲ್ಲಿ ಇವತ್ತು ಈ ಸಮಾವೇಶವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೊಟ್ಟದ್ದು ಕೆಲವೊಂದು ಪೆಪ್ಪರ್ಮಿಂಟ್ಗಳನ್ನು ಮಾತ್ರ ನಿಮಗೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲೂ ಓಡುತ್ತೆ, ಇಲ್ಲೂ ಓಡುತ್ತೆ, ಅಲ್ಲೂ ಓಡುತ್ತೆ. ಸ್ಟ್ರಕ್ಚರ್ಡ್ ಆಗಿ ನಿಮಗೆ ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಕಾಂಟೆಕ್ಸ್ಟೇ ಬೇರೆ, ನಿಮ್ಮ ಹಿನ್ನೆಲೆಯೇ ಬೇರೆ. ನನ್ನ ಮುನ್ನೆಲೆ ಅನ್ನೋದು ನಂದದು. ಆದರೆ ನಾನು ಕೊಟ್ಟಂಥ ಕೆಲವೊಂದು ಚಾಕ್ಲೇಟ್ಸ್ಗಳಂಥ ಕೆಲವು ಟಾಕ್ಗಳಿದೆ, ಅದು ನಿಮ್ಮಲ್ಲಿ ಒಂಥರ ಇನ್ಸ್ಪಿರೇಷನ್ ಮಾಡಬೇಕು. ಓ, ಐ ಕ್ಯಾನ್ ಡೂ ಇಟ್ ಸರ್, ಇದು ಬರಬೇಕು. Sir, I am the only one. I can go to the stage and make a presentation to the students for about half an hour without making an iota of a mistake. ಇದು ಬರಬೇಕು ಕಾನ್ಫಿಡೆನ್ಸ್, ವೆರಿ ಇಂಪಾರ್ಟೆಂಟ್. MBA ಬರುವಾಗಲೂ ಮಕ್ಕಳು ಈ ಥರನೇ ಇರ್ತಾರೆ, ಹೆದರಿಕೆ ಇರ್ತದೆ ಅವರಿಗೆ, ಸ್ಟೇಜಿಗೆ ಬರೋಲ್ಲ, ಮಾತಾಡೋಲ್ಲ. ಆದರೆ ಆ ಕಾನ್ಫಿಡೆನ್ಸನ್ನು ನಾವು ಇನ್ಸ್ಟಿಲ್ ಮಾಡಬೇಕು ಅವರಲ್ಲಿ. ಆ ಇನ್ಸ್ಟಿಲ್ ಮಾಡುವಂಥ ಪ್ರಾಸೆಸ್ ಟೀಚರದ್ದು. ಅದಕ್ಕೆ ಟೀಚರ್ನ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ, ಲೆಕ್ಚರಿಂಗ್ ಅಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿ ಅವನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುವಂತಹ ಕೈಂಕರ್ಯಕ್ಕೆ ಒಬ್ಬ ಅಧ್ಯಾಪಕ ಬದ್ಧನಾಗಿರಬೇಕು. ದೆನ್ ಓನ್ಲಿ ದಟ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಹ್ಯಾಪನ್. ಹೊಸ ಶಿಕ್ಷಣ ನೀತಿಯಲ್ಲಿ ಟೀಚರ್ಸಿಗೆ ಬಹಳ ಬಹಳ ಪ್ರಾಧಾನ್ಯ ರೋಲ್ ಇದೆ. ಸಂಶೋಧನೆಗಳು ನಡೀತಾ ಇದೆ, ಬದಲಾವಣೆಗಳು ಆಗ್ತಾ ಇದೆ. ಇಂಡಿಯಾ ಅಸರ್ಟಿವ್ ಆಗ್ತಾ ಇದೆ ಇವತ್ತು. ಇದು ಒಳ್ಳೆಯ ಸೈನ್. ಇದು ನಾನು ಕಂಡುಕೊಂಡೆ. ಅಸರ್ಟಿವ್ ಅಂದರೆ ಮೊದಲನ ಭಾರತ ಅಲ್ಲ. ಅಸರ್ಟಿವ್ ಅಂದರೆ ನಿಮ್ಮಲ್ಲಿ ನಿಮಗೆ ಕೊಡಲಿಕ್ಕೆ ತಾಕತ್ತಿದೆಯಾ, ಇದನ್ನು ಮಾಡಿ ನಿಮಗೆ ಈ ಥರದಲ್ಲಿ ನೀವು ಡೆಲಿವರಿ ಕೊಡ್ತೀರಾ, ಐ ಆಮ್ ವಿತ್ ಯು. ಜಾಳು ಜಾಳಾಗಿ ಮಾಡುವಂಥದ್ದು, ಏನೋ ಹೇಳಿ ಏನೋ ಮಾಡುವಂಥದ್ದು, ಹೇಳದೆ ಏನೋ ಒಂದು ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಇವತ್ತು ಆಸ್ಪದೆ ಮನ್ನಣೆ ಇಲ್ಲ. ಜಾಬಿಗೆ ಹೋದರೆ ಯು ಹ್ಯಾವ್ ಟು ಕಮ್ ಅಲೈವ್ ಟು ದ ಜಾಬ್. ಇದು ಒಳ್ಳೆ ಮಾತು. ಅಲೈವ್ ಅಂದರೆ ಜೀವಂತಿಕೆಯಿಂದ ಕೆಲಸಕ್ಕೆ ಬರಬೇಕು ನೀವು. ಜೀವಂತಿಕೆ ಅಂದರೆ ಏನು ಸರ್? ನಾನು ಚೀಟಿ ನೋಡಿ ಸರ್, ಎಲ್ಲ ಬಹಳ ಜೀವಂತಿಕೆ ಇದೆ ನಾನು ನೋಡಿ ಸರ್, ಅದಲ್ಲ. 100% ಯು ಹ್ಯಾವ್ ಟು ಕಮ್ ಅಲೈವ್ ಟು ದ ಜಾಬ್, ಅಲೈವ್ ಟು ದ ಪ್ರೊಫೆಷನ್. ವರ್ಕ್ ಆನ್ ದ ಮೆರಿಟ್ ಆಫ್ ದ ಕೇಸ್. ಬಿ ಎ ಗುಡ್ ಸ್ಟೂಡೆಂಟ್, ಸ್ಟೂಡಿಯಸ್, ಹಾರ್ಡ್ ವರ್ಕಿಂಗ್. ಹಾರ್ಡ್ಲಿ ವರ್ಕಿಂಗ್ ಅಲ್ಲ. 8 ತಾಸು 9 ತಾಸು 10 ತಾಸು. ಈಗ ನೀವು ಇನ್ವೆಸ್ಟ್ ಮಾಡೋದು ನಿಮ್ಮ ಮೇಲೆ, ಇನ್ವೆಸ್ಟ್ ಅವ್ರು ಮಾಡ್ತಾರೆ ಅಂತ ಇದ್ದರೆ ನಿಮ್ಮಲ್ಲಿ ನೀವು ಏನು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಿ? ಕೆಲಸ ನೀವು ಡಿಸೈರಿಂಗ್ ಅಲ್ಲ, ಯು ಶುಡ್ ಡಿಸರ್ವ್ ದ ಜಾಬ್. ವ್ಯತ್ಯಾಸ ನೋಡಿ. ಡಿಸೈರಿಂಗ್ ಅಂದರೆ ನಾನು ಇಚ್ಛೆ ಪಡ್ತೇನೆ ಕೆಲಸ, ಅದು ಬೇಕು, ಮ್ಯಾನೇಜರ್ ಪೋಸ್ಟ್ ಬೇಕು, ಇದು ಡಿಸೈರಿಂಗ್. ಡಿಸರ್ವಿಂಗ್ ಅಂದರೆ ಅವ್ರು ಕರೆದು ನಿಮ್ಗೆ ಕೆಲಸ ಕೊಡಬೇಕು. ಕ್ಯಾನ್ ಯು ಮೇಕ್ ಯೋರ್ ಸೆಲ್ಫ್ ಡಿಸರ್ವಿಂಗ್? ಅದನ್ನೇ ಕೃಷ್ಣ ಆವತ್ತು ಹೇಳಿದ್ದು. ಲಕ್ಷಾನುಕೋಟಿ ವರ್ಷಗಳ ಹಿಂದೆ, ಅರ್ಜುನ ನಿನಗೆ ಸ್ವಧರ್ಮ ಇದೆ, ನೀನು ಯೋಧ. ಯು ಕ್ಯಾನ್ ಫೈಟ್ ವಿತ್ ದರ್ಶನ, ಯು ಕ್ಯಾನ್ ಫೈಟ್ ವಿತ್ ಇನ್ಸೈಟ್ ಆ್ಯಂಡ್ ಸೈಟ್. ಎ ಫೈಟರ್ ಫೈಟ್ಸ್ ವಿತ್ ದ ಸೈಟ್, ಎ ವಾರಿಯರ್ ಫೈಟ್ಸ್ ವಿತ್ ದ ಇನ್ಸೈಟ್. ಇದನ್ನು ಕೃಷ್ಣ ಕೊಟ್ಟದ್ದು. ಕೃಷ್ಣನಿಗೆ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ, ತನ್ನ ವಿದ್ಯಾರ್ಥಿ, ತನ್ನ ಪ್ರೀತಿ ಪಾತ್ರ ಸ್ವಧರ್ಮವನ್ನು ತೋರಿಸ್ಬೇಕು ಅಂತ ಅರ್ಜುನ ತೋರಿಸಿದ ತಾನೆ. ಇವು ಸಚಿನ್ ತೆಂಡೂಲ್ಕರ್ನ ಮ್ಯಾಸ್ಟ್ರಿ ನೀವು ನೋಡಿರ್ಬೋದು, ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ನೋಡಿರ್ಬೋದು. ಎಲ್ಲ ಮ್ಯಾಸ್ಟರ್ಸ್ ಎಲ್ಲ ರಿಮೆಂಬರ್ ಮಾಡಿ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಿದವರು ಜೀವನದಲ್ಲಿ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಹೋಗಿದೆ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ದಿಸ್ ಇಸ್ ಟು ಆಲ್ ಸ್ಟೂಡೆಂಟ್ಸ್. ಮೊದಲಾದರೆ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಇಲ್ಲ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಥೌಸಂಡ್ಸ್ ಆಫ್ ಪ್ರಾಕ್ಟೀಸ್ ಮಾಸ್ಟರ್ ಬ್ಲಾಸ್ಟರ್ ಮಾಡಿದ್ದಾರೆ. ಯಾರು? ಸಚಿನ್ ತೆಂಡೂಲ್ಕರ್. ಆದ ಕಾರಣ ಇವತ್ತು ಸಚಿನ್, ಎಸ್, ಬಿಸ್ಮಿಲ್ಲಾ ಖಾನ್ ಎಷ್ಟು ಪ್ರಾಕ್ಟೀಸ್ ಮಾಡೋದು. 2 ಉದಾಹರಣೆ ನಾನು ಹೇಳೋದು. ಆನಂತರ ಅವರು ಶಹನಾಯಿ ವಾದನಾಗೋ ನಿಮಗೆ ಜಗತ್ತೇ ಕಾಣುತ್ತೆ ಅದರಲ್ಲಿ. ಅಂಥ ಪ್ರಯತ್ನ, ಅಂತಹ ಶ್ರದ್ಧೆ ನಮ್ಮ ವಿದ್ಯಾರ್ಥಿಗಳು ಇಲ್ವಾ? ಕೆಚ್ಚದೆ ಇದೆ. ಅವ್ರಲ್ಲಿ ತಾಕತ್ತಿಲ್ವಾ? ಇದೆ. ಅವ್ರಲ್ಲಿ ಮುಂದೆ ಬರಬೇಕು ಅಂತ, ಭವಿಷ್ಯ ಕಾಣಬೇಕು ಅಂತ ಇಲ್ವಾ? ಇದೆ. ಯಾರಿಲ್ಲ ಅಂತ ಹೇಳಿದ್ದು? ಆದರೆ ನಮ್ಮ ಬೆಂಬಲ, ಹಣಕಾಸಿನ ಬೆಂಬಲ ತನ್ನಿಂತಾನಾಗೆ ಬರುತ್ತೆ. ವರಿ ಮಾಡಬೇಡಿ.
ಅದು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಬಂದಾಗೆ ನಿಮಗೆ. ಇವತ್ತು ಹಣಕಾಸಿನ ಬಗ್ಗೆ ಉಲ್ಲೇಖ ಬೇಡ. ನಾನು ಹೇಳಿದಲ್ಲಿ ನನ್ನ ನಂಬರ್ ಕೊಡ್ತೇನೆ ನಿಮಗೆ, ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ನಾನು ಮಾಡ್ತೀನಿ. ಅಫ್ಕೋರ್ಸ್ ಬ್ಯಾಂಕಿನವ್ರಿಗೆ ಸಿಟ್ಟಾಗ್ಬೋದು ಈಗ. ಸಿಟ್ಟಾಗೋದು ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದೀನಿ ಅಂತ ಅರ್ಥ. ಪಾಪ ಹರ್ಷವರ್ಧನ್ ಮಾಡ್ತಾರಲ್ಲ, ಒಟ್ಟುಗೂಡಿಸುವಂಥದ್ದು. 10 ಸೇರಿದಲ್ಲಿ ಮುತ್ತು ಇದೆ ಅಂತ ನೋಡುವಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 10 ಸೇರಿದಲ್ಲಿ ಮುತ್ತು ಇದೆ ಅಂತ ಭಾವಿಸ್ಕೊಳ್ತೀವಿ ನಾವು. ಭಾರತ ಹಾಗೆ ನೋಡಿ, ಒಂದು ಮಾತಲ್ಲಿ ಅಗೈನ್ ಭಗವದ್ಗೀತಾ ಐ ಆಮ್ ಟೆಲಿಂಗ್ ಹಿಯರ್, ಎಷ್ಟು ನಾಲೆಜ್ನ ಒಂದು ನೋಡಿ. ಕೃಷ್ಣ ಫಸ್ಟ್ ಟಾಕ್ಡ್ ಅಬೌಟ್ ನಾಲೆಜ್ ಆಫ್ ಆ್ಯಕ್ಷನ್ ನನ್ನ ಬಗ್ಗೆ ಮಾತಾಡಿದ್ದು ಕೃಷ್ಣ. ಇವತ್ತು ನಾವು ಭಾರತ ಸರ್ಕಾರ ಹೇಳುತ್ತೆ ಸ್ಕಿಲ್ ಬೇಕು ಅಂತ. ಸ್ಕಿಲ್ ಮತ್ತು ಜ್ಞಾನ ಒಟ್ಟಿಗೆ ಬೇಕು ಅಂತ ಹೇಳಿದವ ಲಾರ್ಡ್ ಕೃಷ್ಣ. ಅರ್ಜುನನಿಗೆ ಸ್ಕಿಲ್ ಇತ್ತು, ಯೋಧ ಅವ, ವಾರಿಯರ್, ಕ್ಷತ್ರಿಯ. ಆ ಸ್ವಧರ್ಮವನ್ನು ಬಿಟ್ಟುಬಿಟ್ಟಿದ್ದಾನೆ. ಏನೋ ಮರೀಚಿಕಾಗ್ಬಿಟ್ಟಿದೆ. ಇಮೋಷನ್ಸ್, ಪ್ರಾಬ್ಲಮ್ಸ್, ಅದು ಇದು. ನಮ್ಮ ಹಾಗೆ ಸಾಮಾನ್ಯ ಜೀವನವೇ ಭಗವದ್ಗೀತಾ ಅಷ್ಟೇ. ಸಮಸ್ಯೆ ಆಗಿಬಿಟ್ಟಿದೆ. ಕಂಡುಕೊಂಡ ಯಾರೋ ಅಲ್ಲಿ ಮೆಂಟರ್ ಆಗಿ ಬಂದ, ಗುರುವಾಗಿ ಬಂದ, ಆಚಾರ್ಯನಾಗಿ ಬಂದ ಲಾರ್ಡ್ ಕೃಷ್ಣ. ಇದು ಅಷ್ಟೇ ನಮ್ಮಲ್ಲಿ ಬೇಕಾದ್ದು ಹ್ಯುಮಿಲಿಟಿ. ಸ್ವಾಮಿ ನನಗೆ ಹೇಳಿಕೊಡಿ ಸರ್, ನಮಸ್ತೆ ಮಾಡ್ತೇನೆ, ನಿಮ್ಮನ್ನು ನನ್ನಲ್ಲಿ ಕಾಣ್ತೇನೆ ಅಂತಕ್ಕಂಥ ಗುರುವಿನ ಪ್ರೀತಿ ಉಂಟಲ್ಲ ಬೇಕು. ಅದೊಂದು ಋಣ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಆ ಋಣ ಯಾವತ್ತೂ ಹೋಗೋದಿಲ್ಲ. ತಂದೆ ತಾಯಿಯವರದು ಮತ್ತು ಗುರುವಿನ ಋಣ ಇದೆ ಅಲ್ವಾ, ಖಂಡಿತವಾಗಿಯೂ ನೀವು ತೀರಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇದು ಚಿರಂತನ, ಚಿರನೂತನ ಮತ್ತು ಚಿರಕಾಲ ಇಳುವಂಥದ್ದು. ಅದಕ್ಕೆ ನಾನು ಇವತ್ತು ಕೂಡ ಯಾರಾದರೂ ಹೇಳಿದರೆ ಸುಧೀರ್ ರಾಜರು ಒಳ್ಳೆ ಟೀಚರ್ ಆಗಿದ್ದಾರೆ, ಮೈ ಫಸ್ಟ್ ಕ್ರೆಡಿಟ್ ವಿಲ್ ಗೋ ಟು ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ನನ್ನನ್ನು ತಿದ್ದಿದ್ದಾರೆ ಅಲ್ವಾ, ನನ್ನನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ ಅಲ್ವಾ. ಇವತ್ತು ಕೂಡ ಈ ಹಡ್ಲಿ ಹೈದ ಚಡ್ಡಿ ಹಾಕ್ತಾ ಇರುವಂಥ ವಿದ್ಯಾರ್ಥಿ ಕೈಯಲ್ಲಿ ಏನಿಲ್ಲ, ಸಾಯಂಕಾಲ ಚಹಾ ಕುಡಲಿಕ್ಕೆ ಹಣ ಇಲ್ಲ, ಬೇರೆಯವ್ರಿಗೆ ಕಾಫಿ ಕೊಡ್ಲಿಕ್ಕೆ ಹೋಗ್ತಾರೆ, ಅದನ್ನು ನೋಡ್ತೀನಿ, ಆಸೆ ಆಗತ್ತೆ. ಆಸೆಯನ್ನು ಮತ್ತು ಕೆಲಸಕ್ಕೆ ಸೇರಿದೆ. ಇವತ್ತು ನಾನು ನೋಡುವಾಗ ಏನು ಅಚೀವ್ ಮಾಡಿದೆ, ದೇವ್ರದಿಂದ ಸಂಪಾದನೆ ಇದೆ ಇವತ್ತು ಎಸುವಾಗ ಕೆಲವು ಸಲ ನನ್ನಷ್ಟೇ ಕಣ್ಣಲ್ಲಿ ಒಂದು ರೀತಿಯ ನೀರು ಬರುತ್ತೆ ನನಗೆ. ಒಂದು ಅಚೀವ್ ಮಾಡಿದೆ ಅಲ್ವಾ. ಹುಟ್ಟುವಂಥದ್ದು ನಾವು ಈ ಥರ ಆಗಬೇಕು ಅಂತ ನಮ್ಮ ಕೈಯಲ್ಲಿ ಇಲ್ಲ ಅದು. ಆದರೆ ಹುಟ್ಟಿದ ನಂತರ ನಾವು ಬಾಳನ್ನು ರೂಪಿಸುವಂಥದ್ದು ನಮ್ಮ ಕೈಯಲ್ಲಿದೆ, ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿ ಉಂಟು. ನಾನಿವತ್ತು ಹೇಳೋದೇ ಇಲ್ಲ. ಹರ್ಷವರ್ಧನ್ಜಿಗೆ ಭಾಳ ಚೆನ್ನಾಗಿ ಅವರು ಇದನ್ನೆಲ್ಲ ಮಾಡಿ ನಾನು ಹೇಳ್ತೀನಿ ಯಾವತ್ತೂ ಕೂಡ. ಸ್ನೇಹಿತರೆ, ನಾನು ಹೇಳ್ತೀನಿ, ಬೆಳಗಾತ ಶಾಲೆಗೆ ಬಂದು ಸಾಯಂಕಾಲ ಕೆಲಸ ಮಾಡುವ ಎಷ್ಟು ಮಂದಿ ಮಕ್ಕಳು ಬೇಕು ನಿಮಗೆ? ನಮ್ಮಲ್ಲೂ ಇದ್ದಾರೆ. ನಾನು ಹೇಳ್ತೀನಿ ಅವ್ರಿಗೆ ಈ ಥರ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ, ನೀವು 5 ಪೈಸೆ ಅರ್ನ್ ಮಾಡುವಾಗ ತಂದೆಯವರು ತಾಯಿಯವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು. ಎಲ್ಲಿ ತನಕ ಈ ಜಾಗೃತಿ ಮಕ್ಕಳಲ್ಲಿ ಮೂಡೋದಿಲ್ವಾ, ಅಲ್ಲಿ ತನಕ ಈ ಮಕ್ಕಳು ಸುಂದರ ಸುದೃಢ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಆಗೋದಿಲ್ಲ. ಇದು ಬರಬೇಕು. ಕಷ್ಟದ ಪರಂಪರೆ. ಆಶ್ಚರ್ಯ ಆಗ್ಬೋದು. ಇವತ್ತು ನಾನು ಹೇಳಲಿಕ್ಕೆ ಉಂಟು. ಇವತ್ತು ಕೂಡ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ನನಗೆ ಹುಷಾರಿಂತ ಅಲ್ಲ, ಸ್ವಲ್ಪ ಮಟ್ಟಿಗೆ ನನ್ನ ಈಗೋ ಕೆಳಗಿಳಿಯುತ್ತೆ. ಅನಾಥಾಶ್ರಮಕ್ಕೆ ಹೋಗ್ತೀನಿ, ನನಗಿಂತ ಕಷ್ಟದವರನ್ನು ನೋಡ್ತೀನಿ. ನನಗಾದರೆ ಶೂ ಇದೆ, ಚಪ್ಪಲಿ ಇಲ್ಲದೆ ಶಾಲೆಗೆ ಹೋಗುವಂಥ ಕೆಲವು ಮಕ್ಕಳು ಇರ್ಬೋದು. ಅದು ನೋಡಿಕೊಂಡ್ರೆ ನಾವು ಹದ ಆಗ್ತೇವೆ. ಈ ಹದ ಬರುವಿಕೆ ಇದೆ ಅಲ್ವಾ, ಅದು ಬಾಳ್ವೆಯ ಮೊದಲ ಹೆಜ್ಜೆ. ಅದು ಈ ಹದ ಬಂದರೆ ಮಾತ್ರ, ಈಗ ಕಬ್ಬಿಣನೂ ಅಷ್ಟೇ, ಅದು ಹದ ಬಂದಾಗ ಮಾತ್ರ ಇನ್ನೊಂದು ಕಬ್ಬಿಣದ ಸುತ್ತಿಗೆಯಿಂದ ಹೊಡೆದು ಕರೆಕ್ಟ್. ಹದವೇ ಬರಲಿಲ್ಲ ಅಂತೇಳಿದರೆ ಬೆಂಕಿಗೆ ಹಾಕಿ ಏನು ಮಾಡಿದರೂ ಬಗ್ಗೋಲ್ಲ ಅದು. ಈ ಹದ ಬರಬೇಕು. ನಾನು ಮಕ್ಕಳಿಗೆ ಹೇಳಿಕೊಂಡು, ಒಂದು ಅನಾಥಾಶ್ರಮಕ್ಕೆ ಹೋಗಿ ನೀವು 2 ಹೊತ್ತು ಊಟ ಮಾಡ್ತೀರಿ, 1 ಹೊತ್ತು ಊಟದ ಮಕ್ಕಳಿದ್ದಾರಲ್ವಾ ಹೇಳೋದಿಲ್ಲ ಏನು ಕೂಡ. ಮಕ್ಕಳು ಬರ್ತಾರೆ ಅಲ್ವಾ, ನೋಡಿದ್ದೀರಾ? ನಮಗೆ 2 ಕಾಲು 2 ಕೈ ಎಲ್ಲ ಇದೆ. 2 ಕಾಲಿರದ ಮಕ್ಕಳು ಇಲ್ವಾ? ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು ಇಲ್ವಾ? ಈ ಹದ ಬರುವಿಕೆ ಮನುಷ್ಯನಲ್ಲಿ ಯಾವಾಗ ಬರುತ್ತೋ ಇದೇ ಒಂದು ಸೆಟಲ್ಡ್, ಅಲ್ಲಿ ನನ್ನ ಅಭಿವೃದ್ಧಿ ಪ್ರಾರಂಭ. ಎಲ್ಲಿ ತನಕ ಶಿಕ್ಷಣ ಈ ಹದ ಬರುವಿಕೆಯನ್ನು ಮಾಡೋದಿಲ್ವೋ ಅಲ್ಲಿ ತನಕ ಶಿಕ್ಷಣ ಬೆಳೆಯೋದು. ಅದಕ್ಕೆ ಅರ್ಜುನ ಒಂದು ನೇರ ಸಾಕ್ಷಿ ಆಗ್ತಾನೆ. ಭಗವದ್ಗೀತೆಯ ಚಿತ್ರ ನೋಡಿ ನೀವು. ಇದರಲ್ಲಿ ಚಾರಿಯಟ್ನಲ್ಲಿ ಕೂತ್ಕೊಂಡಿದ್ದಾನೆ, ಮೊಣಕಾಲನ್ನು ಊರಿ ಕೃಷ್ಣನಿಗೆ ಹೇಳ್ತಾನೆ. ಎಷ್ಟೊಂದು ಹ್ಯುಮಿಲಿಟಿ! ಇದು ಬರಬೇಕು ಸ್ನೇಹಿತರೆ. ಇದು ಬಂದರೆ ಭವ್ಯ ಭಾರತದ ಕನಸು. ನಾನು ಏನು ಸ್ಟಾರ್ಟ್ ಮಾಡಿದ್ದೆ ನನ್ನ ಭಾಷಣದಲ್ಲಿ, ಯು ಆರ್ ದ ಫ್ಯೂಚರ್ ಆಫ್ ದಿಸ್ ನೇಷನ್. ನೀವು ನಮ್ಮ ದೇಶದ ಭವಿಷ್ಯ.
ಯೋರ್ ಫ್ಯೂಚರ್ ಈಸ್ ಅವರ್ ಫ್ಯೂಚರ್. ಈ ಪ್ಲಾನೆಟ್ನ ಫ್ಯೂಚರ್, ನಿಮ್ಮ ಫ್ಯಾಮಿಲಿಯ ಫ್ಯೂಚರ್, ದೇಶದ ಫ್ಯೂಚರ್. ಅದನ್ನು ಬಹಳ ಸ್ಫುಟವಾಗಿ ಅವರು ಹೇಳಿದರು ಅವರ ಸ್ವಾಗತ ಭಾಷಣದಲ್ಲೂ ಕೂಡ. ಇದು ಬರಬೇಕು, ನಮಗೆ ಈ ಕಾನ್ಫಿಗರೇಷನ್ ಬರಬೇಕು. ದೊಡ್ಡ ರೀತಿಯಲ್ಲಿ ಭವಿಷ್ಯವನ್ನು ಕಾಣುವ ಒಂದು ಚಿತ್ರಣ ನಿಮ್ಮ ಮುಂದೆ ಬರಬೇಕು. ಚಿಕ್ಕದನ್ನು ಬಿಟ್ಟುಬಿಡಿ. ಚಿಕ್ಕದನ್ನು ಅಂತ ಹೇಳಿದ್ರೆ ನಾನು ಹೇಳುವಂಥದ್ದು ಅಲ್ಲಿ ಇಲ್ಲಿ ಅದು ಬಿಟ್ಬಿಡಿ. ಸ್ನೇಹಿತರೆ, ಸಂತೋಷವಾಗಿರುವಂಥದ್ದು ಮುಖ್ಯ. ಒಂದು ಕಿವಿ ಮಾತು ಹೇಳ್ತೀನಿ, 50% ಸಂತೋಷ ಬರುವಂಥದ್ದು ಜೀನ್ನಿಂದ ಬರುತ್ತೆ ಅಂತೆ ಸೈಕಾಲಜಿಸ್ಟ್ ಹೇಳ್ತಾರೆ. 40% ಸಂತೋಷ ಬರುವಂತಹದ್ದು ನಿಮ್ಮ ಥಿಂಕಿಂಗ್ ಕ್ರಮದಿಂದ. 10% ನಿಮಗೆ ಸಂತೋಷ ಬರೋದು ಸರ್ಕಮ್ಸ್ಟೆನ್ಸಿಂದ, ನಿಮ್ಮ ಸನ್ನಿವೇಶದಿಂದ. ಸರ್ಕಮ್ಸ್ಟೆನ್ಸ್ ಮತ್ತು ಇದನ್ನು 40+50 ಮಾಡಿ, ಅದರಷ್ಟೇ ಆಗತ್ತೆ. ನೀವು ಸಂತೋಷವನ್ನು ಕ್ಷಣ ಕ್ಷಣದಲ್ಲೂ ಪಡಿಬೋದು. ಸಂತೋಷ ಅನ್ನೋದು ಲಕ್ಸುರಿ ಅಲ್ಲ, ಸಂತೋಷ ಅನ್ನೋದು ಅನಿವಾರ್ಯ, ಅದು ನೆಸೆಸಿಟಿ. ತಿಳ್ಕೊಂಡಿದ್ದಾರೆ ಕೆಲವರು ಸಂತೋಷ ಅಂದರೆ ಲಕ್ಸುರಿ. ನೋ, ಸಂತೋಷ ಅನ್ನೋದು ಒಂದು ಅನಿವಾರ್ಯತೆ. ಸಂತೋಷ ಪಡಿಬೇಕು, ಸಂತೋಷ ಕೊಡಬೇಕು. ಕಲಿಕೆ, ನೀವು ಕೇಳ್ತೀರ, ನನಗೆ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ. ಕಲಿಕೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಹೇಳ್ತೀರಾ? ಆನಂದ. ದ ಕೋರ್ ಆಫ್ ಲರ್ನಿಂಗ್ ಈಸ್ ಕಾಲ್ಡ್ ಆನಂದ. ಆನಂದ ಮೀನ್ಸ್ ಬ್ಲಿಸ್. ಏನ್ಷಂಟ್ ಇಂಡಿಯನ್ ಥಾಟ್ಸ್ ಇದನ್ನೇ ಹೇಳಿದ್ದು. ನೀನು ಕಲ್ತಿದ್ದಿ, ಹುಷಾರಾಗಿದ್ದಿ ಅಂತ ಕೇಳಿದ್ರೆ ಅದು ಇಷ್ಟು ಎತ್ತರಕ್ಕೆ ಬೆಳೆದ್ರೆ ನನಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಅಷ್ಟು ಅದಕ್ಕೆ ಬಣ್ಣಿಸ್ಲಿಕ್ಕೆ. ದ ಬ್ಲಿಸ್ ಇಸ್ ದ ಕೋರ್ ಆಫ್ ಲರ್ನಿಂಗ್. ಅದಕ್ಕೆ ಕಾರಣ ಎಜುಕೇಟೆಡ್ ಆಗಬೇಕು, ಡಿಗ್ರಿ ಹೋಲ್ಡರ್ಸ್ ಆಗಬೇಕು, ಅದರ ಜೊತೆಗೆ ಮನುಷ್ಯರಾಗಬೇಕು. ಒಂದು ಮಾತು ಅವರು ಬಹಳ ಚೆನ್ನಾಗಿ ಹೇಳಿದರು, ವಿಜಯ್ ಕುಮಾರ್ ಅವರು. ನನಗೆ ರಿಟೈರ್ಮೆಂಟ್ ಆಗಿ ಹೊರಗಡೆ ನಾನು ಬಂದಾಗ ನನ್ನನ್ನು ಹೇಗೆ ನೀವು ನೋಡ್ತೀರಿ, ಅದು ಮಾನವತೆಯ ಸಂಪೂರ್ಣತೆಯನ್ನು ನೀವು ಅವರನ್ನು ನೋಡ್ತೀರಿ. ಅದಕ್ಕಿಂತ ಮೇಲೆ ಯಾವುದಿಲ್ಲ. ಮೊದಲು ಮಾನವನಾಗು. ಅದಿದ್ದರೆ ಸ್ನೇಹಿತರೆ, ನೀವೆಲ್ಲರೂ ನಮ್ಮವರು ಅಂತ ನೀವು ತಿಳ್ಕೊಂಡು ಆ ಥರ ವ್ಯವಹಾರ, ನಾನು ಕೂಡ ನಿಮ್ಮಲ್ಲಿ ಒಬ್ಬವ ತಮ್ಮವ ಅಂತ ಭಾವನೆ ಮಾಡಿಕೊಂಡ್ರೆ ಸಮಸ್ಯೆನೇ ಇಲ್ಲ. ಯಾವಾಗ ಗ್ಯಾಪ್ ಮಾಡ್ಕೊಳ್ತೀವೋ, ಅಂತರ ಮಾಡ್ಕೊಳ್ತೀವಿ, ಎಲ್ಲ ಸಮಸ್ಯೆಗಳು ಹುಟ್ಟುವಂಥದ್ದು. ಅವನಾರವ 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 ಅಲ್ಲ, ಅವನಮ್ಮವ ಅವನಮ್ಮವ ಅವನಮ್ಮವ. ಅವಳು ಕೂಡ ಬೇಜಾರು ಮಾಡಬೇಡಿ ನೀವು. ಹಾಗೆ ಸ್ನೇಹಿತರೆ, ಕೆಲವೆಲ್ಲ ಒಪ್ಪುವರಣೆಗಳು ನಿಮಗೆ ಹೇಳಿದ್ದೀನಿ. 10 ನಿಮಿಷ ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡೋಣ. ಪ್ರಶ್ನೆ ಕೇಳಬೇಕು ನನಗೆ. ಇವತ್ತೇನು ಪ್ರೈಸ್ ತರಲಿಲ್ಲ, ಆದರೆ ಸ್ವಲ್ಪ ಏನಾದರೂ ಕೊಡೋದನ್ನು ನಾನು ಅವ್ರಿಗೆ ಕೊಡ್ತೀನಿ. ಅದನ್ನು ಅವರು ಪ್ರೈಸ್ ರೂಪದಲ್ಲಿ ಆ ಪ್ರಶ್ನೆ ಕೇಳೋರಿಗೆ ಕೊಡ್ತಾರೆ. 10 ನಿಮಿಷ ಮಾತ್ರ ಪ್ರಶ್ನೆಗಳನ್ನು ಕೇಳಬೇಕು. ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿ, ನಿಮ್ಮ ಕಲಿಕೆಗೆ ಸಂಬಂಧಿಸಿ, ಯಾವುದಕ್ಕೂ ಸಂಬಂಧಿಸಿ. ಯಾಕಂದರೆ ಮಕ್ಕಳು ಮುಖ್ಯವಾಗಿ, ಪೇರೆಂಟ್ಸ್ ಕೂಡ ಕೇಳ್ಬೋದು. 10 ನಿಮಿಷ ನಮ್ಮಿಂದ ತಮಗಾಗಿ ಅಥವಾ ನಿಮ್ಮಿಂದ ನನಗಾಗಿ ಹೇಗೂ ಇರ್ಬೋದು. ಇವರು ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ವಿದ್ವಾಂಸರಿದ್ದಾರೆ, ಇಲ್ಲಿ ಕರೆಕ್ಷನ್ ಮಾಡ್ತಾರೆ. ಏನಿದ್ರು ನನ್ನ ಒಳ್ಳೆಯ ಕನ್ನಡ ಇದ್ದರೆ ನನ್ನ ಕನ್ನಡ ಮೇಸ್ಟ್ರಿಗೆ ಹೋಗಬೇಕಾಗತ್ತೆ. ಡಾಕ್ಟರ್ ದಾಮೋದರ ಶೆಟ್ಟರು ನನ್ನ ಕನ್ನಡ ಮೇಸ್ಟ್ರು ಸರ್, ಎಲೋಷಿಯಸ್ ಕಾಲೇಜಿನಲ್ಲಿ. ಸ್ಪಷ್ಟ ಸ್ಫುಟ ಭಾಷೆ ಕಲಿಸಿದ್ದಾರೆ, ತಿದ್ದಿ ತೀಡಿದ್ದಾರೆ. ಅದರ ಕಾರಣ ಇವತ್ತು ಇಂಗ್ಲೀಷ್ನ ಪಾಠ ಮಾಡೋದ್ರಿಂದ ಕೂಡ ಕನ್ನಡದ ಒಂದು ಸ್ಪಷ್ಟತೆ ಸ್ಫುಟತೆ ಇನ್ನೂ ಕೂಡ ಹೋಗಲಿಲ್ಲ. ಎಸ್, ಪ್ರಶ್ನೆ ಕೇಳ್ತೀರಾ? ಅಯ್ಯ, ಹಾಂ, ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಏನಮ್ಮ ಹೆಸರು ನಿಮ್ಮದು? ಚೈತನ್ಯ. ಚೈತನ್ಯ, ವೆರಿ ಗುಡ್. ಏನು ಮಾಡ್ತಾ ಇದ್ದೀರಿ ಇವಾಗ? NRMP ಪಾಲಿಟೆಕ್ನಿಕ್